ಸರ್ ASLV ಅಂದ್ರೆ ಏನದು ಎಕ್ಸಾಕ್ಟ್ ಆಗಿ? ಯಾವ ಆಗ್ಮೆಂಟೆಡ್ ಯಾವ ರೀತಿಯಾದಂತಹ ಇದು ಅದು? ಇದೇಂತಂದರೆ SLVನಲ್ಲಿ ಕೋರ್ ಅಲೋನ್, ಹಾ. ಕೋರ್ ಮಾತ್ರ ಇರುತ್ತೆ, ಹ್ಮ್. ಬೂಸ್ಟರ್ಸ್ ಇರಲ್ಲ. ಹ್ಮ್. ASLVನಲ್ಲಿ 2 ಬೂಸ್ಟರ್ ಅಟ್ಯಾಚ್ ಮಾಡಿದ್ರು. ಹ್ಮ್. ಅದೇನಾಯಿತು ಅಂತಂದರೆ SLV ಫೇಲ್ ಆಗೋ ಕಾರಣ ಬಂದ್ಬಿಟ್ಟು ಅದಕ್ಕೆ ಪವರ್ ಸಾಕಾಗಲಿಲ್ಲ. ಹ್ಮ್. ಲಿಫ್ಟ್ ಆಫ್ ಪವರ್ ಹ್ಮ್. ಏನಂತಾರೆ, ಈ ಗ್ರಾವಿಟೇಷನ್ ಫೋರ್ಸ್ಗಿನ ಮೇಲಕ್ಕೆ ಹೆಚ್ಚಿಗ್ಬೇಕು. ಹೋಗಬೇಕು, ಹ್ಮ್. ಚೇಂಜ್ ಆಗಬೇಕು. ಹ್ಮ್. ಅದಕ್ಕೋಸ್ಕರ ಅದು ಲಿಫ್ಟ್ ಆಫ್ ಪವರ್ ಸಾಕಾಗಲ್ಲ. ಅದರಿಂದ ಪೇಲೋಡ್ 40 kg ಪೇಲೋಡು ಹ್ಮ್. ರೋಹಿಣಿ ಎಲ್ಲ. ಹ್ಮ್. ಅದಕ್ಕೆ ಪೇಲೋಡ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಮತ್ತು ಹ್ಮ್. ಲಿಫ್ಟ್ ಆಫ್ ಎನರ್ಜಿನ ಪವರ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೂಸ್ಟರ್ಸ್ ಹಾಕಿದ್ರು. ಹ್ಮ್. ವರ್ಕ್ ಚೆನ್ನಾಗಾಯ್ತದು. ಹ್ಮ್. ಅದಾದಮೇಲೆ ಅದೇ ಟೈಮಲ್ಲಿ ಮಾಧವನ್ ನಾಯರ್ ಅವರು ಹಾ, ಯಾ. ಮಾಧವನ್ ನಾಯರ್ ಅವರು ಹ್ಮ್. ಅಬ್ದುಲ್ ಕಲಾಂ ಅವ್ರ ಜೊತೆ ಸೇರ್ಕೊಂಡಿದ್ರು. ಹ್ಮ್. ಅವ್ರು ಹೇಳಿದ್ರು, ನೀವು ಇದು ಮಾಡ್ತಾ ಇರ್ಬೇಕಾದ್ರೆ PSLV ಮಾಡೋಣ, ಹ್ಮ್. ASLV ಸಾಕು. ಹ್ಮ್. ಯಾಕೆಂದರೆ ನಮಗೆ ನಮ್ಮ ಪೇಲೋಡೆಲ್ಲ 400, 500, 1000 kg ಇರುವಂಥದ್ದು. ಹ್ಮ್. ನಾವು ಲೋವರ್ ಆರ್ಬಿಟ್ಗೆ ಹೋಗಬೇಕು ಅಂತ ಹ್ಮ್. ಹೇಳಿಬಿಟ್ಟು, ಹಾಗೆ ಮಾಧವನ್ ನಾಯರ್ ಅವರು ಇವರು ಅಬ್ದುಲ್ ಕಲಾಂ ಸಾಹೇಬ್ರ ಜೊತೆ ಸೇರಿಕೊಂಡು ಹ್ಮ್. 1980ಸಲ್ಲಿ ಹ್ಮ್. PSLV ವರ್ಕ್ ಕೂಡ ಸ್ಟಾರ್ಟ್ ಆಯಿತು. ಹ್ಮ್. ಸೊ 1972 to 1982 ಭಾಳ ಕ್ರೂಷಿಯಲ್ ಪೀರಿಯಡು. ಆ ಟೈಮಲ್ಲೇ ನಮಗೆ ಆರ್ಯಭಟ ಲಾಂಚ್ ಆಯಿತು. ಹ್ಮ್. ಆ ಟೈಮಲ್ಲಿ SLV ರಾಕೆಟ್ಗಳು ಲಾಂಚ್ ಆಯಿತು. ಹ್ಮ್. ಮತ್ತು ASLV ಸ್ಟಾರ್ಟ್ ಆಯಿತು. ಹ್ಮ್. ಮತ್ತು ಅದೇ ಟೈಮಲ್ಲಿ ಶ್ರೀಹರಿಕೋಟ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಯ್ತು. ನೋಡಿ, ಆ ಒಂದು ಹ್ಮ್. 10 ಇಯರ್ಸ್ ಅನ್ನೋ 10 years. ಪೀರಿಯಡಲ್ಲಿ ಇವಾಗಲೂ ನಾವು ಅದು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದ್ರೆ ಒಂದು ಸರಿ ಆಶ್ಚರ್ಯನೂ ಆಗುತ್ತೆ. ಶ್ರೀಹರಿಕೋಟ 6000 ಎಷ್ಟು ನಿಯರ್ಲಿ 200 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ ಹ್ಮ್. 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 ಅಕ್ವೈರ್ ಮಾಡಿರುವಂಥದ್ದು. ಹ್ಮ್. ಆ ಶ್ರೀಹರಿಕೋಟ ಸ್ಟಾರ್ಟ್ ಆಯಿತು. ಹ್ಮ್. ಅದಲ್ಲದಂಗೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹ್ಮ್. ಸ್ಟಾರ್ಟ್ ಆಯಿತು 1979, 1980ನಲ್ಲಿ. ಹ್ಮ್. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅನದರ್ ಮಾರ್ವಲಸ್ ಪ್ಲೇಸ್ ಹ್ಮ್. ಫಾರ್ ಸ್ಯಾಟಲೈಟ್ ಕಂಟ್ರೋಲ್. ಹ್ಮ್. ಈ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅನ್ನೋದಿದೆಯಲ್ಲ, ಹ್ಮ್. ಅದು ನೀವು ಶ್ರೀಹರಿಕೋಟ ಎಷ್ಟು ಇಂಪಾರ್ಟೆಂಟು ಹ್ಮ್. ಅಷ್ಟೇ ಇಂಪಾರ್ಟೆಂಟು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಹ್ಮ್. ಅಲ್ಲಿ ಆ ಬ್ಯೂಟಿ ಆಫ್ ದಟ್ ಹಾಸನ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂದರೆ ಅಲ್ಲಿ ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಝೀರೋ ಇರುತ್ತೆ. ಓಕೆ. ಭಾಳ ಯುನೀಕ್ ಪ್ಲೇಸ್ ಅದು. ದೇಶದಲ್ಲೇ ಹಾಸನದಲ್ಲಿ ಆ ಪ್ಲೇಸ್ ಇದೆಯಲ್ಲ. ಸರ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಹೇಳ್ಬೋದಾ ಫುಲ್ ಡೀಟೇಲ್ ಆಗಿ? ಡೆಫಿನೆಟ್ ಆಗಿ. ಹ್ಮ್. ಏನಂತಂದರೆ, ಈ ದೇಶನ ಒಂದು ಸರ್ವೆ ಮಾಡಿದ್ರು. ಹ್ಮ್. ನಮಗೆ ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಇರಬೇಕು. ಯಾಕೆಂದರೆ ಇಲ್ಲಿ ಆ್ಯಂಟನಾಗಳು ಹಾಕಬೇಕು, ಹೌದು. 16 ಮೀಟ್ರು 32 ಮೀಟ್ರು ಆ್ಯಂಟನಾಗಳು ಹಾಕಬೇಕು. ಹ್ಮ್. ಈಗಿರೋ ಥರ ಟೆಕ್ನಾಲಜಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸಪ್ರೆಷನ್ ಅದೆಲ್ಲ ಇರಲಿಲ್ಲ ನಮಗೆ. ಹ್ಮ್. ಹ್ಮ್. ನಮಗೆ ನ್ಯಾಚುರಲ್ ಆಗಿ ಏನು ಜಾಗ ಹ್ಮ್. ಮತ್ತು ಎಲಿವೇಶನ್ ಇರಬೇಕು. ಹ್ಮ್. ಯಾಕೆಂದರೆ ನಾವು ಸ್ಯಾಟಲೈಟ್ ಟ್ರ್ಯಾಕ್ ಮಾಡೋಕ್ಕೆ ಹ್ಮ್. ಆ್ಯಂಟನ ಹಾಕ್ಬೇಕಾದ್ರೆ ಎಲಿವೇಶನ್ ಬೇಕು. ಹ್ಮ್. ಎಲಿವೇಶನ್ ಇರಬೇಕು ಅಂದರೆ ಹ್ಮ್. ಬೆಟ್ಟ ಗುಡ್ಡಗಳ ಮೇಲ್ಗಡೆ, ಹ್ಮ್. ಮತ್ತು ಬೆಟ್ಟ ಗುಡ್ಡಗಳು ಸಿಗ್ನಲ್ನ ಇದು ಇಂಟರ್ಫಿಯರು ಮಾಡಬಾರ್ದು. ಹ್ಮ್. ಭಾಳ ವಿಚಿತ್ರವಾದಂಥ ಒಂದು ರಿಕ್ವೈರ್ಮೆಂಟು. ಹ್ಮ್. ಹೇಳ್ತಾರೆ ನೋಡಿ, ಬೆಟ್ಟದ ತುದಿ ಅಂತ ಹೇಳ್ತಾರೆ, ಹ್ಮ್. ಆ ತುದಿ ಥರ ಇರಬೇಕು. ಹ್ಮ್. ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಇರಬೇಕು, ಹ್ಮ್. ಈಕ್ವೇಟರ್ಗೆ ಹತ್ತಿರ ಇರಬೇಕು, ಹ್ಮ್. ಮತ್ತು ಸಿಗ್ನಲ್ ಟ್ರಾನ್ಸ್ಮಿಷನ್ಗೆ ಇಂಟರ್ಫರೆನ್ಸ್ ಇರಬಾರ್ದು. ಹ್ಮ್. ನೀವು ಹಾಸನ ಸುತ್ತಮುತ್ತಲು ನೋಡಿ, ಬೇರೆ ಇಂಡಸ್ಟ್ರೀಸ್ ಆಗಲಿ, ಬೇರೆ ಈ ಹೈ ಫ್ರೀಕ್ವೆನ್ಸಿ RF ಕಮ್ಯುನಿಕೇಷನ್ಸ್ ಆಗಲಿ ಏನೂ ಇಲ್ಲ. ಏನೂ ಇಲ್ಲ ಅಲ್ಲಿ. ಹಾ. ದೇಶದಲ್ಲಿ ಎಲ್ಲ ಸರ್ವೆ ಮಾಡಿದ್ಮೇಲೆ ಹ್ಮ್. ಅವ್ರಿಗೆ ಸಿಕ್ಕಿದ ಜಾಗ ಇದೆ ಹಾಸನನೇ. ಹಾಗೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಿದ್ರು. ಹ್ಮ್. 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 ಈ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯಿಂದನೇ ನಮ್ಮ ಎಲ್ಲ ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ಗಳು ಮತ್ತು ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳು ಕಂಟ್ರೋಲ್ ಆಗ್ತಾ ಇರೋದು. 1982 ಅಲ್ಲಿ 1972 to 82. 72 to 82 ಪೀರಿಯಡಲ್ಲಿ ಇದೆಲ್ಲ ಎಸ್ಟಾಬ್ಲಿಷ್ ಆಗಿದ್ದು ಹಾಗೇನೆ. ಹ್ಮ್. ಆ ಹ್ಮ್. ಮೇಜರ್ ಫೆಸಿಲಿಟೀಸ್ ಎಸ್ಟಾಬ್ಲಿಷ್ ಆಗೇನೆ. ಓಕೆ. 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 ಅದಾದ್ಮೇಲೆ ಸರ್ ವಾಟ್ ಹ್ಮ್. ನೆಕ್ಸ್ಟ್? ಅದಾದ್ಮೇಲೆ ಮತ್ತೇನೇನಾಯ್ತು? ಆಮೇಲೆ ನೋಡಿ, ಎಲ್ಲ ಒಂದೊಂದು ಡಿಕೆಡ್ ಆಗಿ ತೊಗೊಳ್ತಾ ಹೋದ್ರೆ 1982 to 1992 ಅಂತ ತೊಗೊಳ್ಳೋಣ. ಹ್ಮ್. 1982 to 1992 ಅಂತ ತೊಗೊಂಡ್ರೆ, ಹ್ಮ್. 72 to 82ನಲ್ಲೆಲ್ಲ ಹ್ಮ್. ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬರ್ತಾಯಿತ್ತು, ಹ್ಮ್. ಗೊತ್ತಲ್ವಾ? ಹ್ಮ್. ಗೊತ್ತು. ಅದನ್ನು ಹ್ಮ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನೂ 72 to 82 ಅಮೆರಿಕನ್ ಸ್ಯಾಟಲೈಟ್ ಅಲ್ಲಿ ಒಂದು ಚಾನೆಲ್ ತಗೊಂಡು ಹ್ಮ್. ಎಲ್ಲ ಒಂದೊಂದು ಕಡೆ ಒಂದೊಂದು ವಿಲೇಜಲ್ಲಿ ಒಂದೊಂದು ಕಡೆ ಒಂದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇಟ್ಟು ಹ್ಮ್. ಕೊಡುವಂಥ ಪ್ರಸಾರ ಆಯಿತು. ಹ್ಮ್. ಅದೇ ಟೈಮಲ್ಲಿ ಯುರೋಪಲ್ಲಿ ಕೂಡ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಇತ್ತು, ಅವರಿಂದ ಒಂದು ಚಾನೆಲ್ ತಗೊಂಡು ಹ್ಮ್. ಹೈರ್ ಮಾಡ್ಕೊಂಡು ಹ್ಮ್. ಹಾಗೆ ಮಾಡಿದ್ದೆಲ್ಲ ಇಸ್ರೋ ಕಾಂಟ್ರಿಬ್ಯೂಷನ್. ಓಕೆ. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಏನು ಬರ್ತಾ ಇತ್ತು, ಹ್ಮ್. ಅದು ಮೇಲ್ಗಡೆ ಹೋಗಿ ಒಂದು ಹೌದು, ಆ್ಯಂಟನ ಆಂಟೆನಾ ಹಾಕೊಂಡು ಅಲ್ಲಾಡ್ಸೋದು. ಅಲ್ಲಾಡ್ಸೋ ಅದೆಲ್ಲ ಮಾಡ್ತಾ ಇದ್ದಿದ್ದು ಆವಾಗ ನಡೆದಿದ್ದು. ಆವಾಗ ಏನು ಹೇಳಿದ್ರು ನಮ್ಮ ಪ್ರೊಫೆಸರ್ UR ರಾವ್ ಅವ್ರು ಹೇಳಿದ್ರು, ಹ್ಮ್. ಇಲ್ಲ ನಮ್ಮದೇ ಸ್ಯಾಟಲೈಟ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಇರಬೇಕು, ಹ್ಮ್. ನಮ್ಮದೇ ಆದಂಥ ಏನು ಚಾನಲ್ಗಳಿದೆ ಹ್ಮ್. ನಮ್ಮದೇ ಆದಂಥದ್ದು ಇರಬೇಕು ಅಂತ ಹೇಳಿಬಿಟ್ಟು ಹ್ಮ್. 1982 ಆ ಸುಮಾರಿಗೆ ಹ್ಮ್. GSAT ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು, ಹ್ಮ್. ಇನ್ಸ್ಯಾಟ್ ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು, ಇನ್ಸ್ಯಾಟ್ 4 ಸ್ಯಾಟಲೈಟು ಫೋರ್ಡ್ ಏರೋಸ್ಪೇಸ್ನವ್ರಿಗೆ ಕೊಟ್ಟರು ಕಾಂಟ್ರಾಕ್ಟ್. ಹ್ಮ್. 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 ಇನ್ಸ್ಯಾಟ್ 1A 1B 1C 1D ಅಂತ ನೀವು ಕೇಳಿರ್ಬೋದು. ಹ್ಮ್. ಹೌದು. ಹ್ಮ್. ಆ ಸ್ಯಾಟಲೈಟ್ನ ಸ್ಟಾರ್ಟ್ ಮಾಡಿದ್ದು ಪ್ರೊಫೆಸರ್ ರಾವ್, ಅದು ಕಾಂಟ್ರಾಕ್ಟ್ ಮಾಡಿದ್ದು ಫೋರ್ಡ್ನವರು. ಹ್ಮ್. 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 ಭಾಳ ಚೆನ್ನಾಗಿ ಮಾಡಿದ್ರು ಕಾಂಟ್ರಾಕ್ಟ್ ಅದು. ಹ್ಮ್.
ಅದೇನು ಮಾಡಿದ್ರು ಅಂತಂದರೆ, ನೋಡಿ ನಿಮಗೆ ನಾವು 4 ಸ್ಯಾಟಲೈಟ್ ಮಾಡೋಕ್ಕೆ ಕಾಂಟ್ರಾಕ್ಟ್ ಕೊಡ್ತೀವಿ, ನನಗೆ 4 ಸ್ಯಾಟಲೈಟ್ ಕೊಡಬೇಕು, ಇಷ್ಟಿಗೆ ನೀವು ದುಡ್ಡು ಕೊಡ್ತೀವಿ. ಆದರೆ ಹ್ಮ್. ನಮ್ಮ ಜನ ಎಂಜಿನಿಯರ್ಗಳು, ಹ್ಮ್. ನಮ್ಮ ಟೆಕ್ನಿಷಿಯನ್ಸ್ ಬಂದು ನಿಮ್ಮಲ್ಲಿ ಟ್ರೈನಿಂಗ್ ತೊಗೊಳ್ತಾರೆ. ಹ್ಮ್. ಅವ್ರಿಗೆ ಕಂಪ್ಲೀಟಾಗಿ ನೀವು ಡಾಕ್ಯುಮೆಂಟೇಷನ್ ಎಲ್ಲ ಕೊಡಬೇಕು, ಹ್ಮ್. ನಿಮ್ಮ ಸ್ಯಾಟಲೈಟ್ ಕಂಪ್ಲೀಟ್ ಡಾಕ್ಯುಮೆಂಟೇಷನ್. ಹ್ಮ್. ಇವತ್ತು ಕೂಡ ನೀವು ಯಾರು ಕೊಡಲ್ಲ, ಹೌದು. ಆ ರೀತಿಯಾಗಿ ಕಾಂಟ್ರಾಕ್ಟ್ ಮಾಡಿದರು. ಒಪ್ತೀರಾ? 1972 1982 ಫ್ರೇಮ್, ಹ್ಮ್. ಆ ಟೈಮ್ ಫ್ರೇಮಲ್ಲಿ ಪ್ರೊಫೆಸರ್ ರಾವ್ ಹೇಳಿದ್ರು ನಮಗೆ ಕಂಪ್ಲೀಟಾಗಿ ಡಾಕ್ಯುಮೆಂಟೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಹ್ಮ್. ಏನು 56 ಜನ ಇದ್ದರು, ಅದನ್ನು ಆಗಲೇ 150, 200, 300 ಜನ ಮಾಡಿಬಿಟ್ಟಿದ್ರು ಪ್ರೊಫೆಸರ್ ರಾವ್. ಓಕೆ. ಮತ್ತು ಆಗ ರಿಕ್ರೂಟ್ಮೆಂಟು ಎಲ್ಲ ಈ ರೀತಿ ಅಲ್ಲ. ಹ್ಮ್. ಯಾವುದೋ ಕಾಲೇಜ್ಗೆ ಹೋಗೋದು, ಹ್ಮ್. ಅಲ್ಲಿ ಯಾರು ಬ್ರೈಟ್ ಸ್ಟೂಡೆಂಟ್ಸ್ Students ಇದ್ದಾರೆ ಅಂತ ಇರ್ತಾರೆ. ನೋಡೋದು. ಹ್ಮ್. ಬ್ರೈಟ್ ಅಂತಂದರೆ ಮಾರ್ಕ್ಸ್ ಮಾತ್ರ ಅಲ್ಲ, ಹ್ಮ್. ಇದೊಂದು ಭಾಳ ಇಂಪಾರ್ಟೆಂಟ್. ಅವ್ರು ಮಾರ್ಕ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಇಸ್ರೋದಲ್ಲಿ ಇವಾಗಲೂ ಮಾರ್ಕ್ಸ್ಗೆ ಅಂತ ಇಂಪಾರ್ಟೆನ್ಸ್ ಕೊಡಲ್ಲ. ಇವಾಗ ಯಾಕೆಂದರೆ ತುಂಬ ಒಂದು ಪಬ್ಲಿಕ್ ಡೊಮೈನ್ ಆಗಿಬಿಟ್ಟಿರೋದ್ರಿಂದ ಹ್ಮ್. ಅದನ್ನ ಕನ್ಸಿಡರ್ ಮಾಡಲೇಬೇಕಾಗಿದೆ. ಹ್ಮ್. ಯಾರು ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ, ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹ್ಮ್. ಅವಾಗಲೇ ಚೆಕ್ ಮಾಡ್ತಾಯಿದ್ರು. ಇವನ ಆ್ಯಟಿಟ್ಯೂಡ್ ಹೇಗೆ, ಹ್ಮ್. ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್, ಹ್ಮ್. ಇನ್ನೊಂದು ಆ್ಯಟಿಟ್ಯೂಡ್ ಹೇಗೆ, ಹ್ಮ್. ಬಿಹೇವಿಯರ್ ಹೇಗೆ, ಕಮಿಟ್ಮೆಂಟ್ ಹೇಗೆ ಅಂತ ಚೆಕ್ ಮಾಡ್ತಾಯಿದ್ರು. ಹ್ಮ್. ಚೆಕ್ ಮಾಡಿ ಸೇರಿಸ್ಕೊಳ್ತಾಯಿದ್ರು. ಸುಮಾರು 70ರಿಂದ 80 ಜನ ಎಂಜಿನಿಯರ್ಸು ಮತ್ತು ಟೆಕ್ನಿಷಿಯನ್ನ ಫೋರ್ಡ್ ಏರೋಸ್ಪೇಸಿಗೆ ಕಳಿಸಿದ್ರು ಅಮೇರಿಕಾಗೆ. ಇನ್ಸ್ಯಾಟ್ 1A to 1D ಸೀರೀಸ್ ಮಾಡಿದ್ರು. ಅಲ್ಲಿ training 1972 ಕೊಡ್ಸಿದ್ರು. 82 to 92 ಹ್ಮ್. ಇದು ಮೇಜರ್ ಆ್ಯಕ್ಟಿವಿಟಿ. ಹ್ಮ್. 4 ಸ್ಯಾಟಲೈಟ್ ಮಾಡಿದ್ರು. ಹ್ಮ್. ಆ 4 ಸ್ಯಾಟಲೈಟಿಂದನೇ ಹ್ಮ್. ದೂರದರ್ಶನ್ ಹ್ಮ್. ಬಂತು ನೋಡಿ. ಕಲರ್ ಟಿವಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅದರಿಂದನೇ, ಓಕೆ. ನಮ್ಮ ಇನ್ಸ್ಯಾಟ್ ಸೀರೀಸ್ ಸ್ಯಾಟಲೈಟಿಂದ. ಓಕೆ, ನೋಡಿ ಯಾವ ಸ್ಯಾಟಲೈಟ್ ಇಂದ ಬರ್ತಾ ಇತ್ತು ಅಂತ ಇವತ್ತು ಗೊತ್ತಾಗ್ತಿರೋದು. ನಮ್ಗೆ ನಿಜವಾಗ್ಲೂ ಸಹ ಗೊತ್ತಿರಲಿಲ್ಲ ಸರ್ ಇದು. ನಮ್ಗೆ ಬರೀ ಇಷ್ಟೇ ಗೊತ್ತಿತ್ತು, ಆಂಟಿನ ಹೋಗ್ಬಿಟ್ಟು ಮೇಲ್ಗಡೆ ಇದು ಮಾಡಿದ್ರೆ ಹೌದು. ಮಾತ್ರ ಇದು ಮಾಡೋದು ಅಂತ. ಹೌದು. ಅದಕ್ಕೆ ಅದರ ಹಿಂದೆ ಇರುವಂತಹ ವ್ಯಕ್ತಿ ಯಾರು, ಹಿಂದೆ ಇರುವಂತಹ ಅಂದ್ರೆ ಆಧಾರ ಸ್ತಂಭ ಯಾರು ಅಂತ ಇವತ್ತು ಗೊತ್ತಾಗ್ತಿದೆ. ನನಗೆ ಹೌದು. ಲಿಟ್ರಲ್ ಗೊತ್ತಿರಲಿಲ್ಲ ಇದು. ಇದು ತುಂಬ ಜನ ಗೊತ್ತಿಲ್ಲ, ಮತ್ತು ತುಂಬ ಜನ ಪಬ್ಲಿಕ್ ಡೊಮೈನ್ ಕೂಡ ಇಲ್ಲ ಇದೆಲ್ಲ. ಹೌದು. ಇದು ನಡೆದಿದೆ ಇದೆಲ್ಲನೂ. ಹ್ಮ್. ಅದಕ್ಕೆ ಇನ್ನೊಂದೇನಂತಂದರೆ, ಕೆಲವುದೆಲ್ಲನೂ ಒಂಥರ ಕಾನ್ಫಿಡೆನ್ಷಿಯಲ್ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಹ್ಮ್. ಯಾಕೆಂದರೆ ಅಬ್ಜೆಕ್ಷನ್ಸ್ ಬರಬಾರ್ದು, ಹ್ಮ್. ಇಂಟರ್ಫರೆನ್ಸ್ ಬರಬಾರ್ದು. ಯಾಕೆ ಯಾರು ಯಾವ ರೀತಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಹ್ಮ್. ಅದರಿಂದ ಕೆಲವುದೆಲ್ಲನೂ ಭಾಳ ಗೌರ್ಮೆಂಟು ಭಾಳ ಕಾನ್ಫಿಡೆನ್ಸು ಮತ್ತು ಭಾಳ ನಂಬಿಕೆ ಇಟ್ಟಿತ್ತು ಇಸ್ರೋ ಮೇಲೆ. ಹ್ಮ್. ಆ ನಂಬಿಕೆ ಇವತ್ತರೆಗೂ ಉಳಿಸ್ಕೊಂಡಿರೋದೇ ನಮ್ಮ ನಿಜವಾಗ್ಲೂ ನಮ್ಮ ಹೆಮ್ಮೆ ಅಂತ ನಿಜ ಅನಿಸುತ್ತೆ. ಭಾಳ ನಂಬಿಕೆ ಇಟ್ಟಿದ್ರು. ಹಾಗಾಗಿ ಎಷ್ಟೋ ಒಂದು ಪ್ರೊಸೀಜರ್ಗಳನ್ನೆಲ್ಲನೂ ನಮ್ಮದೇ ಆದಂಥ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಪ್ರೊಸೀಜರ್ಸ್ ಅಂತಲೇ ಮಾಡಿದ್ವಿ. ಗೊತ್ತಾ ಹ್ಮ್. ನಿಮಗೆ? ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊಸೀಜರ್ ಅದೇ, ಇದೆಯಲ್ಲ, ಹ್ಮ್, ಹ್ಮ್, ಅದೇ ಥರ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಪ್ರೊಸೀಜರ್ಸ್ ಅಂತ. ಹ್ಮ್. ಪ್ರೊಕ್ಯೂರ್ಮೆಂಟ್ ಪ್ರೊಸೀಜರ್ ನಮ್ಮದೇ, ಹ್ಮ್. ರಿಕ್ರೂಟ್ಮೆಂಟ್ ಪ್ರೊಸೀಜರ್ ನಮ್ಮದೇ, ಹ್ಮ್. ಮತ್ತು ಸೇಲ್ಸ್ ಆ್ಯಂಡ್ ಪರ್ಚೇಸ್ ಪ್ರೊಸೀಜರ್ ನಮ್ಮದೇ. ನೀವು ಎಲ್ಲ ಒಪ್ತೀರಾ? ಸಪ್ರೇಟ್. ನಮ್ಮದೇ, ಹ್ಮ್. ನಮ್ಮದೇ ಪ್ರೊಸೀಜರ್. ಅದಕ್ಕೊಂದು IAS ಆಫೀಸರ್ ಸ್ಟೇಷನ್ ಥರ ಅವ್ರನ್ನ ಕೂರಿಸಿರ್ತಾಯಿದ್ರು. ಅವ್ರು ಅವಾಗ ನೀವು ಪ್ರೊಸೀಜರ್ ಫಾಲೋ ಮಾಡ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾಯಿದ್ವಿ, ಮಾಡ್ತಾಯಿದ್ವಿ. ಆದರೆ Maybe 4 ಇದೆಲ್ಲ ಕಾರಣಕ್ಕಾಗಿ ಇಸ್ರೋ ಇವತ್ತು ಎಲ್ಲಕ್ಕಿಂತ ಹೆಮ್ಮರವ ನಿಂತ್ಕೊಂಡಿದ್ದ ಅಂತ. ಯಾಕಂದ್ರೆ ಎಲ್ಲದರಲ್ಲೂ ಸಹ ನೀವು ಬೇರೆಯವರಿಗೆ ಅವಕಾಶವನ್ನ ಕೊಟ್ಟಿದ್ರೆ, ಅಥವಾ ಬೇರೆಯವರು ಬಂದಲ್ಲಿ ನಿಮಗೆ ಮಾನಿಟರ್ ಮಾಡಕ್ಕೆ ಶುರು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರಿಕ್ರೂಟಲ್ ಆಗಿರ್ಬೋದು, ಅಥವಾ ಬೇರೆದ್ರಲ್ಲಾಗಿರ್ಬೋದು, ಸೇಲ್ಸ್ ಆ್ಯಂಡ್ ಪರ್ಚೇಸಲ್ಲಿ ಆಗಿರ್ಬೋದು, ಹೌದು. ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ ಬಂದರೆ ಇವತ್ತು ಈ ಜಾಗದಲ್ಲಿ ನಿಂತ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ ಇಸ್ರೋ. ನಿಜವಾಗ್ಲೂ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಹೊರಟಿದ್ದೀವಿ, ಎಲ್ಲದಕ್ಕೂ ಕಮಿಟಿ ಹ್ಮ್. ಅಲ್ವಾ? ಹೌದು. ಇವಾಗ ಯಾವುದು ನೋಡಿ, ಎಲ್ಲದಕ್ಕೂ ಒಂದು ಕಮಿಟಿ. ಸರ್ ಕರೆಕ್ಟ್. ಆದರೆ ಆವಾಗ ಕಮಿಟಿಗಳಿತ್ತು, ಹ್ಮ್. ಎಷ್ಟು ಬೇಕು ಅಷ್ಟೇ, ಹ್ಮ್. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಹ್ಮ್. ಇವತ್ತು ನಾನು ಒಬ್ಬರನ್ನ ನಾನೇ ರಿಕ್ರೂಟ್ ಮಾಡ್ಕೊಂಡಿದ್ದೀನಿ. ಹ್ಮ್. ನಾನು ಇಸ್ರೋಗೆ ಸೇರ್ಕೊಂಡ್ಮೇಲೆ ಹ್ಮ್. ನನ್ನ ಫ್ರೆಂಡ್ಸಲ್ಲಿ ಯಾರು ಇದಕ್ಕೆ ಸೂಟ್ ಆಗ್ತಾರೆ, ಹ್ಮ್. ಆ ರೀತಿಯಾಗಿ ಹ್ಮ್. ಅವ್ರು ನೋಡಿ ಇಂಥವ್ರು ಇದ್ದಾರೆ ಅಂತ ಹ್ಮ್. ಅವ್ರಿಗೊಂದು ಇಂಟರ್ವ್ಯೂ ಥರ ಮಾಡಿ, ಹ್ಮ್. ಮತ್ತು ಅವ್ರಿಗೊಂದು ಆವಾಗಲೇ ಎಂಜಿನಿಯರ್ಗಳು ಕೂಡ ಸ್ಕಿಲ್ ಟೆಸ್ಟ್ ಮಾಡಿಸ್ತಾಯಿದ್ರು. ಹ್ಮ್. ಪ್ರೊಫೆಸರ್ ರಾವ್ ಸ್ಕಿಲ್ ಟೆಸ್ಟ್ ಮಾಡ್ತಾಯಿದ್ರು. ಹ್ಮ್. ಒಂದು ಎಂಜಿನಿಯರ್ ಅಂತ ಹೇಳಿದ್ರೆ, ಇವತ್ತು ಒಂದು ಎಂಜಿನಿಯರ್ ಅಂತ ಹೇಳಿದ್ರೆ ಅವ್ರಿಗೆ ಬೇಸಿಕ್ಸ್ ಎಷ್ಟು ಗೊತ್ತಿದೆ ನನಗೆ ಗೊತ್ತಿಲ್ಲ, ಹ್ಮ್. 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 ಇವ್ರು ಟೆಸ್ಟ್ ಮಾಡ್ತಾಯಿದ್ರು. ಹ್ಮ್. ಅವರಿಗೆ ಸಾಲ್ಡ್ರಿಂಗ್ ಬರುತ್ತಾ, ಹ್ಮ್. ಅವ್ರಿಗೆ ಸರ್ಕ್ಯೂಟ್ ಟೆಸ್ಟ್ ಮಾಡೋಕ್ಕೆ ಬರುತ್ತಾ, ಹ್ಮ್. ಅವ್ರಿಗೆ ಡಿಸೈನ್ ಮಾಡೋಕ್ಕೆ ಬರುತ್ತಾ, ಹ್ಮ್. ಮತ್ತು ಅವರಿಗೆ ಅವ್ರದ್ದು ಹೇಗಿದೆ ಅವರ ಇದು ರೆಸಿಲಿಯನ್ಸ್ ಅಂತ ಹೇಳ್ತಾರೆ. ಹ್ಮ್. ಅಕಸ್ಮಾತ್ ಏನಾದ್ರು ಒಂದು ಪ್ರಾಬ್ಲಮ್ ಎನ್ಕೌಂಟರ್ ಆಯಿತು, ಅದನ್ನು ಟೆಸ್ಟ್ ಮಾಡಿ ಅದನ್ನ- ತಗೊಳ್ತಾ ಇದ್ರು. ಹ್ಮ್. ಅಷ್ಟು ಫ್ರೀಡಮ್ ಇದೆ. ಅಂದರೆ ನಮ್ಮ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇರ್ತಾಯಿತ್ತು. ನಾನು ಹ್ಮ್. ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಹ್ಮ್. ಅದೇ ರೀತಿ ಪ್ರೊಫೆಸರ್ ರಾವ್ ಆಗಲಿ, ಸತೀಶ್ ಧವನ್ ಆಗಲಿ, ವಿಕ್ರಮ್ ಸರ್ಬ್ ಆಗಲಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾಯಿದ್ರು. ಹ್ಮ್. ಇದು ಏನು ಇವಾಗ ಹೇಳ್ತಾಯಿದ್ರು, ಏನಾದರೂ ಫೇಲ್ ಆದರೆ ನಾನ್ ರೆಸ್ಪಾನ್ಸಿಬಿಲಿಟಿ, ಹ್ಮ್. ಸಕ್ಸಸ್ ಆಯಿತಾ ನಿಮಗೆಲ್ಲ ಓಕೆ. ಅನ್ನೋ ಮಂತ್ರ ಅವರು ನಮಗೆ ಹೇಳ್ಕೊಡ್ತಾಯಿದ್ರು. ಹ್ಮ್. ಹೀಗೆ 1982 to 1992 ಹ್ಮ್. ಭಾಳ ಕಮ್ಯುನಿಕೇಷನ್ ಸ್ಯಾಟಲೈಟಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಯಿತು. ಹ್ಮ್. 4 ಇದು ಇನ್ಸ್ಯಾಟ್ ಸ್ಯಾಟಲೈಟ್ಸ್ ಲಾಂಚ್ ಆಯಿತು. ಹ್ಮ್. ಬ್ಯೂಟಿ ಅಂತ ಹೇಳಿದ್ರೆ ನಾವು ಫುಲ್ ಟೆಕ್ನಾಲಜಿ ನಾವು ತೊಗೊಂಡ್ಬಂದ್ಬಿಟ್ವಿ. ಅಲ್ಲಿಂದ US ಹಾಂ, ಇಂದ? ನಾವು ತೊಗೊಂಬಂದ್ಬಿಟ್ವಿ. ಆಮೇಲೆ ಇನ್ಸ್ಯಾಟ್ 2 ಸೀರೀಸ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮದೇ ಸ್ಯಾಟಲೈಟ್ಸ್.
84 ಮೆಂಬರ್ಸ್ 50 to 84 ಮೆಂಬರ್ಸ್ ಟೀಮ್ ಅದು ಹ್ಮ್ ಹೋಗ್ತಾ ಇತ್ತು. ಹ್ಮ್ ಅಲ್ಲೇ ಇದ್ಬಿಟ್ಟು ಕೆಲವರು 4 ವರ್ಷ 5 ವರ್ಷ ಅಲ್ಲೇ ಇದ್ಬಿಟ್ರು. ಹ್ಮ್ ನಮ್ಮ ಸೀನಿಯರ್ಸ್ ಹ್ಮ್ ಎಲ್ಲ ಕಲ್ತ್ಕೊಂಡು ಬಂದರು. ಹ್ಮ್ ಮತ್ತೆ ಏನು ಬೇಕೆಲ್ಲ ಕಳಿಸ್ತಾ ಇದ್ರು ನಮಗೆ ಇಲ್ಲಿ ಹ್ಮ್ ಎಲ್ಲ ಡ್ರಾಯಿಂಗ್ಸ್ ಇನ್ಫಾರ್ಮೇಷನ್ ಎಲ್ಲ. ಯಾಕೆಂದರೆ ಟ್ರಾನ್ಸ್ಪರೆನ್ಸಿ ನಾವು ಆನ್ ರೈಟಿಂಗ್ ನಾವು ಕೇಳಿದ್ವಿ, ನಮಗೆ ಟ್ರಾನ್ಸ್ಪರೆನ್ಸಿ ಬೇಕು, ನಮಗೆ ಇದು ಬೇಕು, ನಮ್ಗೆ ಟ್ರೈನಿಂಗ್ ಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ಏನು ಟ್ರೈನಿಂಗ್ ಇತ್ತು, ಯಾಕೆಂದರೆ ಎಲ್ಲನೂ ಝೀರೋಯಿಂದ ಸ್ಟಾರ್ಟ್ ಮಾಡೋಂಥ ನೆಸಿಟಿ ಇಲ್ಲ. ಅವ್ರು ಮಾಡ್ತಾ ಇದ್ದಾರೆ, ನಾವು ಅದ್ರ ಜೊತೆ ಈಗ ನಮ್ಮ ಸ್ಯಾಟಲೈಟೇ ಮಾಡ್ತಾ ಇರೋದು, ನಾವು ಅದರಿಂದ ಕಲ್ತ್ಕೊಂಡು ಇನ್ಸ್ಯಾಟ್ 2 ಸೀರೀಸ್ನ ಸ್ಟಾರ್ಟ್ ಮಾಡಿ 1999 ಟು 2002 ವರೆಗೆ 1982 to 1992. ಇಲ್ಲ ಇನ್ಸ್ಯಾಟ್ 2 ಸರ್. ಇನ್ಸ್ಯಾಟ್ 2 ನೆಕ್ಸ್ಟ್ 92 ಇಂದ ಸ್ಟಾರ್ಟ್ ಮಾಡಿ ಅದೇ 92 ಇಂದ 2002 2002ವರೆಗೂ ನಮ್ಮ ಸ್ಯಾಟಲೈಟ್ ಇನ್ಸ್ಯಾಟ್ 2A 2B 2C 2D ಅಂತ ಲಾಂಚ್ ಮಾಡಿದ್ವಿ ನೋಡಿ. ಎಲ್ಲ KU ಬ್ಯಾಂಡ್ KM ಎಲ್ಲ ಬ್ಯಾಂಡ್ಗಳನ್ನು ಅವ್ರು ಏನು ಮಾಡಿದ್ರು, ಅವ್ರು ಏನೇನು ತಪ್ಪು ಮಾಡಿದ್ರು ಅದೆಲ್ಲ ನಾವು ಕರೆಕ್ಷನ್ ಮಾಡಿ ನಮ್ಮ ಸ್ಯಾಟಲೈಟ್ನ ಭಾಳ ರೆಸಿಲಿಯೆಂಟ್ ಆಗಿ ಭಾಳ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಓಕೆ. ಇನ್ನೊಂದು ನಾನು ನೋಡ್ತಾ ಇದ್ದೆ ಸರ್, ಈಗ 2010 ಮಾರ್ಕ್ 3 ಇಂಜಿನ್ ವಿಚಾರದಲ್ಲಿ ಹೌದು, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ? ಇವಾಗ ಮುಂದುವರ್ಸೋಣ ನಾವು ಇದನ್ನೇ. ಇವಾಗ 2002 ಇಂದ 2012ವರೆಗೂ ನಾವು ನೋಡ್ತಾ ಹೋದರೆ, ಆ ಟೈಮಲ್ಲಿ ಭಾಳಷ್ಟು ಲಾಂಚ್ ವೆಹಿಕಲ್ ಪ್ರೋಗ್ರಾಮ್ಗಳು ಡೆವಲಪ್ಮೆಂಟ್ಗಳು ಆಯಿತು. 1992 to 2002 ನಮಗೆ ಸಾಕಷ್ಟು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಆಯಿತು, ಮತ್ತು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಕೂಡ ಆಯಿತು. ನೀವು ರಷ್ಯಾ ಪಾತ್ರ ಕೇಳಿದ್ರಿ, ನಮಗೆ ರಷ್ಯಾದವರು 1979ರಲ್ಲಿ ಅವ್ರು ನಮಗೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಲಾಂಚ್ ಮಾಡಿಕೊಟ್ರು. 1980ರಲ್ಲಿ ಮತ್ತೆ ಇನ್ನು ಎರಡನೇ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಲಾಂಚ್ ಮಾಡಿಕೊಟ್ರು. ಆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟಿಂದಲೇ ನಮ್ಗೆ ಇವತ್ತು ಕಾರ್ಟೋಗ್ರಫಿ ಏನು ಇಂಡಿಯಾದ ಪಿಕ್ಚರಲ್ಲಿ ಬರ್ತಾ ಇದೆ ಅದೆಲ್ಲ ಬರ್ತಾ ಇರೋದು ಅದರಿಂದನೇ. ಅದಾದಮೇಲೆ 2002 to 2012 ಬಂದುಬಿಟ್ಟು ನಮ್ಮದೇ ಆದಂಥ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳು, ಅಂದರೆ ಇನ್ಸ್ಯಾಟ್ 2A 2B 2C 2D ಸೀರೀಸು, ನಮ್ಮದೇ ಆದಂಥ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟು IRS 1C 1D ಸ್ಯಾಟಲೈಟ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಮತ್ತು ಮೇಜರ್ ಥಿಂಗ್ ಬಂದುಬಿಟ್ಟು PSLV ಲಾಂಚ್ ವೆಹಿಕಲ್ ಸ್ಟೆಬಿಲೈಸ್ ಆಯಿತು 1989-90 ಆ ಪೀರಿಯಡಲ್ಲಿ. PSLV ಲಾಂಚ್ ವೆಹಿಕಲ್ ಸ್ಟೆಬಿಲೈಸ್ ಆಯಿತು. 2002 ಇಂದ 2012ವರೆಗೂ PSLV ನಮ್ಮ ವರ್ಕ್ ಹಾರ್ಸ್ ಆಗೋಯ್ತು. PSLV ನಮ್ಮ ಮಾಧವನ್ ನಾಯರ್ ಅವರ ಬ್ರೈನ್ ಚೈಲ್ಡ್, ಅವ್ರನ್ನ ನೆನಿಬೇಕು PSLV ವೆಹಿಕಲ್ ಅಂತ ನೋಡಿದ್ರೆ. ಇವತ್ತೇನು 66 PSLV ಲಾಂಚ್ ವೆಹಿಕಲ್ ಲಾಂಚ್ ಮಾಡಿದ್ವಿ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದ್ವಿ. ಆ PSLV ವೆಹಿಕಲ್ ಸ್ಟೆಬಿಲೈಸ್ ಆಯಿತು. ಮತ್ತು ನಮ್ಮದೇ ಆದಂಥ ಕಮ್ಯುನಿಕೇಷನ್ ಸ್ಯಾಟಲೈಟು ಮತ್ತು ನಮ್ಮದೇ ಆದ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಫುಲ್ ಫ್ಲೆಜ್ಡಾಗಿ ಸ್ಟಾರ್ಟ್ ಮಾಡೋವಂಥದ್ದಾಯಿತು. ಅಷ್ಟೊತ್ತಿಗೆ ನಮ್ಮ ಈ ಎಂಪ್ಲಾಯಿ ಬಂದ್ಬಿಟ್ಟು 8000ನ ಕ್ರಾಸ್ ಆಯಿತು. ಓಕೆ ನೋಡಿ, ಸ್ಟಾರ್ಟ್ ಮಾಡಿದ್ದು 80-100ರಿಂದ 2002 ಬರೋತ್ತಿಗೆ 8000 ಅಷ್ಟು ರಿಕ್ರೂಟ್ಮೆಂಟ್ ಮತ್ತು ಸೆಂಟರ್ಗಳು ಸ್ಟಾರ್ಟ್ ಆಯಿತು. ಇವಾಗ ಇಸ್ರೋ ಸ್ಯಾಟಲೈಟ್ ಸೆಂಟರ್ ಬ್ಯಾಂಗ್ಳೂರ್ ಆಯಿತು 1918ನಲ್ಲಿ, ಈ ಮುರುಗೇಶ್ ಪಾಳ್ಯದಲ್ಲಿ ಸ್ಟಾರ್ಟ್ ಆಯಿತು. ಮತ್ತು ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಫುಲ್ ಫ್ಲೆಡ್ಜರ್ ಆಯಿತು. ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಆಯಿತು. ಮತ್ತು MCF ಫುಲ್ ಫ್ಲೆಜರ್ ಆಗಾಯಿತು. ಶ್ರೀಹರಿಕೋಟ ಫುಲ್ ಫ್ಲೆಜರ್ ಸ್ಟಾರ್ಟ್ ಆಯಿತು. ಇದೆಲ್ಲ ಕಂಟಿನ್ಯೂಸ್ ಆಗಿ ರಿಕ್ರೂಟ್ಮೆಂಟ್ ಆಗಿ 8,000 to 10,000 ಎಂಪ್ಲಾಯೀಸು ಬೈ 2002 ಬಂದಾಗಿತ್ತು. ಮತ್ತು ಫರ್ದರ್ ಮತ್ತೆ ಅಗ್ಮೆಂಟೇಷನ್ ಆಯಿತು. ಅಟ್ ಪ್ರೆಸೆಂಟ್ ಅಬೌಟ್ 18,000 ಪೀಪಲ್ ಆರ್ ದೇರ್ ಇನ್ ಇಸ್ರೋ ಆ್ಯಸ್ ಎಂಪ್ಲಾಯೀಸ್. ಮತ್ತೇನಂತಂದರೆ 500ಕ್ಕೂ ಮೇಲೆ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾಯಿದೆ. ಅದೇ ಮೇನ್ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾಯಿದೆ. ಅದರಿಂದ ಇಸ್ರೋ ಪ್ರೋಗ್ರಾಮ್ಸ್. ಸರ್, ಈಗ ಮುಂದಿನ ವಿಚಾರಕ್ಕೆ ನಾನು ಹೋಗೋಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತೀನಿ. ಅಂದರೆ ಆಫ್ ಬೀಟ್ ಥರ ಏನು ಅಂದರೆ, ಇದಕ್ಕೆ ಸರ್ಕಾರದ ಅನುದಾನ ಯಾವ ರೀತಿಯಾಗಿ ಸಿಗ್ತಾ ಇತ್ತು? ಸರ್ಕಾರ ಪ್ರತಿ ಬಾರಿಯೂ ಸಹಿತ ಸಪೋರ್ಟ್ ಕೊಡ್ತಿರ್ಲಿಲ್ಲ ಅನ್ನುವಂಥದ್ದು ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ಫಂಡಿಂಗ್ ವಿಚಾರದಲ್ಲಾಗಲಿ ಅಥವಾ ಸಪೋರ್ಟಿಂಗ್ ವಿಚಾರದಲ್ಲಾಗಲಿ. ಕೆಲವೊಂದು ಟೈಮು ಸರ್ಕಾರ ಓಕೆ ಯಾವುದೋ ಒಂದು ನಾವು ಪ್ರಾಜೆಕ್ಟ್ ಮಾಡ್ತಿದ್ದೀವಿ, ಯಾವುದೋ ಒಂದು ಸ್ಯಾಟಲೈಟನ್ನು ರೆಡಿ ಮಾಡ್ತಿದ್ದೀವಿ, ಆ ಸಂದರ್ಭದಲ್ಲಿ ಏನಾದರೂ ಸರ್ಕಾರದ ಮುಂದ್ಗಡೆ ಮನವಿಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಅದನ್ನು ತಡೆಯುವಂತಹ ಕೆಲಸ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ಹಣದ ವಿಚಾರದಲ್ಲೋ ಅಥವಾ ಈಗ ಬೇಡ ಮುಂದಿನ ವರ್ಷ ಬಜೆಟಲ್ಲಿ ಹಾಕ್ತೀವಿ ಅಂತನೋ, ಈ ಥರದ ವಿಚಾರಗಳು ಬಂದಾಗ ಯಾವ ರೀತಿಯಾದಂಥ ಚಾಲೆಂಜಸ್ಗಳನ್ನ ಫೇಸ್ ಆಯಿತು ಅಂತ? ಇದು ಇನಿಷಿಯಲ್ ಫೇಸ್ ಆಫ್ ಇಸ್ರೋನಲ್ಲಿ ಅದಿತ್ತು. ಬಡ್ಜೆಟ್ ಕನ್ಸ್ಟೆಂಟ್ಸ್ ಅಂತ ಇರ್ತಾರೆ. ಎಲ್ಲಿವರೆಗಿತ್ತು? ಎಲ್ಲಿಂದ ಅಂದರೆ ಅಪ್ ಟು ಸೇ ಫಾರ್ ಎಕ್ಸಾಂಪಲ್ ಅಪ್ ಟು 2002 ವರೆಗೂ ನಮ್ಗೆ ಆ ಬಡ್ಜೆಟ್ ಕನ್ಸ್ಟೆಂಟ್ಸ್ ಇರ್ತಾ ಇತ್ತು. ಅಂದರೆ ಎಲ್ಲದಕ್ಕೂ ಕ್ವಶನ್ ಮಾಡೋದು, ಎಲ್ಲ ಈ ಒಂದು ಫೆಸಿಲಿಟಿ ಬೇಕಾ, ಇದು ಬೇಕೇ ಬೇಕಾ ಅಂತ ಹೇಳ್ಬಿಟ್ಟು ಒಂಥರದಲ್ಲಿ ಕರೆಕ್ಟು, ಒಂಥರದಲ್ಲಿ ನಮಗೆ ಸ್ಟ್ರೈನು ಆಗ್ತಾ ಇತ್ತು. 2000 ಮೇಲೇ ನಮಗೆ ಆ ಬಡ್ಜೆಟ್ದು ರಿಲ್ಯಾಕ್ಸೇಷನ್ ಸಿಕ್ಕಿದ್ದು 2002 ಮೇಲೇ. ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂತಂದರೆ ನಾವು ಸ್ವಲ್ಪ ಸ್ಮಾರ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ನಾವೇನು ಮಾಡ್ತಾಯಿದ್ವಿ ಅಂತ, ನಮಗೆ ಫೆಸಿಲಿಟಿ ಬೇಕೇ ಬೇಕು, ಯಾಕೆಂದರೆ ನಮಗೆ ಗೊತ್ತು ಅಲ್ಲಿ ಹೋದರೆ ನಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಒಂದು
ಪ್ರೈವೇಟ್ ಇಂಡಸ್ಟ್ರಿನ ಡೆವಲಪ್ ಮಾಡ್ತಾ ಹೋದ್ವಿ. BEL ಅವ್ರಿಗೆಲ್ಲ ಹೇಳ್ತಾ ಇದ್ವಿ ನಾವು, ನೀವು ಮಾಡಿ ನಾವು ನಿಮಗೆ ನಾವು ಸರ್ವಿಸ್ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ಡೆವಲಪ್ ಮಾಡ್ತಾ ಇದ್ವಿ ನಾವು. BEL, HAL ಮತ್ತು BEML ಮತ್ತು ಈ ಒಂದು ಏನು ಪಬ್ಲಿಕ್ ಸೆಕ್ಟರ್ ಇದೆ ಅದ್ರ ಜೊತೆಗೆ ನಾವು ಪ್ರೈವೇಟ್ ಸೆಕ್ಟರ್ ಕೂಡ ಡೆವಲಪ್ ಮಾಡಿದ್ವಿ. ಪ್ರೈವೇಟ್ ಪಾರ್ಟಿಸಿಪೇಷನ್ 2000 ತುಂಬ ಜನ ಪ್ರೈವೇಟ್ ಇಂಡಸ್ಟ್ರಿಗಳು, ಅನಂತ್ ಟೆಕ್ನಾಲಜೀಸ್, ನ್ಯೂ ಟೆಕ್ ಸೊಲ್ಯೂಷನ್ಸ್, ಸೆಂಟಮ್ ಎಲೆಕ್ಟ್ರಾನಿಕ್ಸ್, ಈ ಥರ ಅವ್ರುಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅವ್ರುಗಳನ್ನ ನಾವು ಎನ್ಕರೇಜ್ ಮಾಡ್ತಾ ಇದ್ವಿ. ಮತ್ತು ಇಂಡಿಜಿನೈಸೇಷನ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಇಂಡಿಜಿನೈಸೇಷನ್ ಅಂತ ಹೇಳ್ಬಿಟ್ಟು ಇಂಡಿಜಿನಸ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ನಿಮ್ಮ ಕಾಂಪೊನೆಂಟ್ ಮಾಡಿದ್ರೆ ನಾವು ಯೂಸ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ ಅಂತ ಹೇಳೋದು. ಮತ್ತು ವೈರ್ಗಳು, ಕಾಂಪೊನೆಂಟ್ಸ್ ಆ ರೀತಿಯಾಗಿ ಡೆವಲಪ್ ಮಾಡಿದ್ವಿ. ಮತ್ತು ನಮ್ಮಲ್ಲಿ ಏನು ಬಡ್ಜೆಟ್ ಬೇಕೋ, ನಮಗೆ ಬೇಕೇ ಬೇಕೋ ಅದನ್ನು ಸ್ವಲ್ಪ ಸ್ಮಾರ್ಟಾಗಿ ನಾವು ಮಾಡ್ತಾ ಇದ್ವಿ. ಅಂದರೆ 2-3 ಇಯರ್ಸ್ ಆಮೇಲೆ ಬೇಕಂದ್ರೆ ಇವಾಗಲೇ ಕೇಳ್ತಾ ಇದ್ವಿ, ಇವಾಗಲೇ ಕೇಳ್ಬಿಡ್ತಾ ಇದ್ವಿ ನಾವು, ನಮ್ಗೆ ಗೊತ್ತು. ಸರ್ ನಂಗೆ ಒಂದು ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ, ಸ್ಟಾರ್ಟಿಂಗಲ್ಲಿ ಎಷ್ಟು ಬಜೆಟ್ ಇತ್ತು, ಇವಾಗ ಎಷ್ಟು ಬಜೆಟ್ ಇದೆ? ಭಾಳ ಇಂಪಾರ್ಟೆಂಟ್ ಕ್ವೆಶನ್, ಒಳ್ಳೆ ಕ್ವೆಶನ್ ಕೇಳಿದ್ರಿ. ನಮಗೆ ಇವಾಗ 1990s ಅಂತ ತೊಗೊಂಡ್ರೆ 2000 crores 3000 crores ಬಡ್ಜೆಟ್ ಇರ್ತಾ ಇತ್ತು. ಓಕೆ. ಇವತ್ತು ಇಸ್ರೋ ಬಡ್ಜೆಟ್ 15,000 crores. ಓಕೆ. ಆದರೆ ಇಲ್ಲೊಂದೇನಾಗಿದೆ, ಇವಾಗ 15,000 crore ಗೌರ್ಮೆಂಟ್ ಆಫ್ ಇಂಡಿಯಾ ಬಡ್ಜೆಟ್, ಸೆಂಟ್ರಲ್ ಬಡ್ಜೆಟ್ ಅಂತ ಹೇಳ್ತೀವಿ. ಹೌದು. ಆದರೆ ನಮಗೆ ನಮ್ಮದೇ ಆದಂಥ ಸ್ಯಾಟಲೈಟು, ನಮ್ಮದೇ ಆದಂಥ ಲಾಂಚ್ ವೆಹಿಕಲ್ಗಳನ್ನು ಮಾಡೋದ್ರಿಂದ ಆ ಸರ್ವಿಸಿಂದ ನಮಗೆ ಅರ್ನಿಂಗ್ಸ್ ಕೂಡ ಇದೆ, ರೆವೆನ್ಯೂ ಇದೆ. ಓಕೆ. ಯಾವ ಥರ ಸರ್ ಅದು? ಇವಾಗ ಯುರೋಪಿಂದಾಗಲಿ, ಮಲೇಷ್ಯಾ ಆಗಲಿ, ಸಿಂಗಪೂರ್ ಆಗಲಿ, ಅವ್ರು ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ್ರೆ ನಮ್ಮ ಲಾಂಚ್ ವೆಹಿಕಲ್ ಯೂಸ್ ಮಾಡ್ತಾರೆ, PSLV. ಒಂದು PSLV ಯೂಸ್ ಮಾಡಿದ್ರೆ ನಾವು 180 ಇಂದ 200 ಕೋಟಿವರೆಗೂ ಚಾರ್ಜ್ ಮಾಡ್ತೀವಿ. ಒಂದು GSLV ನಮ್ದು ಯೂಸ್ ಮಾಡಿದ್ರೆ ನಾವು 400 ಇಂದ 450 ಕೋಟಿ ಚಾರ್ಜ್ ಮಾಡ್ತೀವಿ. Mark 3 ಯೂಸ್ ಮಾಡಿದ್ರೆ 800 ಕೋಟಿ ಚಾರ್ಜ್ ಮಾಡ್ತೀವಿ. ಸೊ ಆ ದುಡ್ಡು ಬರುತ್ತೆ. ಇವಾಗ ಅದಕ್ಕೋಸ್ಕರ NSIL, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಮಾಡಿದ್ದಾರೆ. ಅದಕ್ಕೆ ಒಂದು ರೆವೆನ್ಯೂ ಮಾಡಲ್ ಇದೆ. ಆ ರೆವೆನ್ಯೂ ಬರೋದ್ರಿಂದ ಆ ರೆವೆನ್ಯೂ ಕೂಡ ಇಸ್ರೋಗೆ ಫೀಡ್ ಆಗ್ತಾ ಹೋಗುತ್ತೆ. ಆದರೆ 2002 ನಂತರ ನಮಗೆ 2002 to 2012 ನೋಡ್ತಾ ಹೋದರೆ ನಮಗೆ ಅಂಥ ಬಡ್ಜೆಟ್ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಇದಕ್ಕೊಂದು ಕಾರಣ ಕೂಡ ಇದೆ. 2008 ನಾವು ನಮ್ಮ ಚಂದ್ರಯಾನ 1 ಲಾಂಚ್ ಮಾಡಿದ್ವಿ. ಚಂದ್ರಯಾನ 1 ಲಾಂಚ್ ಮಾಡಿದ್ದು ಇದು ಮೈಲ್ ಸ್ಟೋನ್. ಅಂದರೆ ಒಂಥರ ಈ ದೇಶಕ್ಕೇನೆ ಇಸ್ರೋ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ತುಂಬಾ ಜನರಿಗೆ ಕ್ಯೂರಿಯಾಸಿಟಿ ಆಗಿದ್ದು, ಮತ್ತೆ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದ್ದು ಈ ದೇಶದಲ್ಲಿ. ಮತ್ತೆ ಅಲ್ಲಿವರೆಗೆ ಅದ್ರ ಬಗ್ಗೆ ಹೌದು ಇದು ಮಾಡ್ತಿರ್ಲಿಲ್ಲ. ಅದು ಯಾಕೆ ಕಾರಣ ಅಂತ ಹೇಳಿದ್ರೆ ಅಲ್ಲಿವರೆಗೂ ಸ್ಟೆಬಿಲೈಸು ಆಗ್ತಾ ಇತ್ತು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ರಾಕೆಟ್ಗಳು ಫೇಲ್ ಆಗ್ತಾ ಇತ್ತು. ರಾಕೆಟ್ಗಳು ಫೇಲ್ ಆದಾಗ ಕಲ್ಲುಗಳು ಕೂಡ ಹೊಡೆದಿದ್ದಾರೆ. ಆ ಒಂದು ಸಿಚುವೇಶನ್ಗಳು ಕೂಡ ನಾವು ಫೇಸ್ ಮಾಡಿದ್ದೀವಿ. ಇವಾಗ ASLV ಫೇಲ್ ಆಯಿತು, ಮಾಡಲ್ 1. ಆವಾಗ ಜನಗಳು ಹೇಳಿದ್ರು ಯು ಆರ್ ಪುಟಿಂಗ್ ಮನಿ ಇನ್ ಟು ಸಿ ಅಂತೆಲ್ಲ ಇತ್ತು. ಆದರೆ 2002 ಮೇಲೆ ಒಂಥರ ಎಲ್ಲ ಸ್ಟೆಬಿಲೈಸ್ ಆಗ್ತಾ ಬಂತು ಟೆಕ್ನಾಲಜಿ. ನೀವು ಹೇಳಿದ ಕೇಳ್ತಾ ಇದ್ದೀನಿ ನಾನು, ಆ ಥರ ಜನ ರಿಯಾಕ್ಟ್ ಮಾಡಿದಾಗ ಅಲ್ಲಿರುವಂಥ ಸೈಂಟಿಸ್ಟ್ಗಳ ಮನಸ್ಥಿತಿ ಏನಾಗಿತ್ತು? ಯಾಕಂದರೆ ಅವರು ಒಂದು ತಮ್ಮ ಇಡೀ ಜೀವನವನ್ನು ಅಲ್ಲಿ ಮುಡುಪಾಗಿಡ್ತಿದ್ರು. ಎರಡನೇದಾಗಿ ಏನಂದರೆ ಪಿತಾಮಹಗಳ ವಿಚಾರಗಳು ಹೇಳಿದ್ರೆ ಸ್ವತಃ ಅವರ ದುಡ್ಡುಗಳನ್ನೇ ಹಾಕಿ ಅದನ್ನು ಸ್ಟಾರ್ಟ್ ಮಾಡಿ ಅದನ್ನು ಏನಂದರೆ ಎಸ್ಟಾಬ್ಲಿಷ್ ಮಾಡುವಂತಹ ವಿಚಾರ. ಮತ್ತೊಂದು ಕಡೆಗೆ ಸರ್ಕಾರದ ಸಂಪೂರ್ಣವಾದಂಥ ಬೆಂಬಲ ಸಿಗ್ತಾ ಇರಲಿಲ್ಲ. ಒಂದು ಬಜೆಟ್ ವಿಚಾರದಲ್ಲಾಗಲಿ ಅಥವಾ ಅಂದರೆ ಟೆಕ್ನಾಲಜಿ ವಿಚಾರದಲ್ಲಾಗಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಾದರೂ ಅಷ್ಟಿದ್ರೂ ಸಹ ಎಲ್ಲವನ್ನ ಮೀರಿ ಅಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಾಗ ಅದು ಫೇಲ್ ಆಗುತ್ತೆ. ಈಗ ಎಲ್ಲವೂ ಸಹ ಸಕ್ಸಸ್ ಆಗಬೇಕು ಅಂತಿಲ್ಲ. ಹಾಗೆ ನೋಡಿದ್ರೆ US ತೆಗೆದುಕೊಂಡು ಬಂದಿರುವಂತಹ ಬಹುತೇಕ ಆರಂಭಿಕ ಹಂತಗಳಲ್ಲಿ 90% ಫೇಲ್ ಆಗಿರೋ ಇದಾವೆ. ಆದ್ರೂ ಸಹ ಅವ್ರಿಗೆ ಸಪೋರ್ಟ್ ಸಿಕ್ತು, ನಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದಾಗ ಮನಸ್ಥಿತಿಗಳು ಹೀಗಾಗ್ತಿತ್ತು ಅಂತ. ಅಂದ್ರೆ ಕಷ್ಟ ಆಗ್ತಾ ಇತ್ತು. ಇದು ನಾವು ಒಂದು ಹ್ಯೂಮನ್ ಆಗಿ ನೋಡಿದ್ರೆ ನಮಗೆ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾರೆ ಕಲ್ಲು ಹೊಡೆದಾಗ ಜನಗಳು ಏಟ್ ಬಿದ್ದಿದೆ, ತಲೆನಲ್ಲಿ ಏಟ್ ಬಿದ್ದು ಇವತ್ತು ಕೂಡ ತಲೆನಲ್ಲಿ ಗಾಯಗಳು ಇರೋಂಥ ನಮ್ಮ ತಲೆಗಳಲ್ಲೇ ಕಾಣುತ್ತೆ ನಿಮ್ಗೆ. ಆ ರೀತಿಯಾಗಿ ಏಟ್ಗಳು ಕೂಡ ಬಿದ್ದಾಗ ಆ ಮೊಮೆಂಟ್ರಿನಲ್ಲಿ ನಮಗೆ ಒಂದು ಪೇನ್ ಆಗುತ್ತೆ ಜನಸಾಮಾನ್ಯರಾಗಿ. ಆದರೆ ನಮ್ಮ ಲೀಡರ್ಸ್ ಇದ್ರಲ್ಲ ಭಾಳ ಸ್ಟ್ರಾಂಗ್ ಲೀಡರ್ಸು, ಭಾಳ ಎನ್ಕರೇಜಿಂಗ್ ಲೀಡರ್ಸು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಏನು ಇದ್ರು ನಾವು ಫೇಸ್ ಮಾಡ್ತೀವಿ, ಫೇಲ್ಯೂರ್ ಈಸ್ ಅವರ್ಸ್, ಸಕ್ಸಸ್ ಈಸ್ ಯುವರ್ಸ್. ನಮ್ಮನ್ನು ಶೀಲ್ಡ್ ಮಾಡ್ತಾಯಿದ್ರು ಅವರು, ನಮ್ಮನ್ನು ಮುಂದೆ ಬಿಡ್ತಾ ಇರಲಿಲ್ಲ. ಇವಾಗ ಯಾವುದೇ ಸ್ಯಾಟಲೈಟ್ ಲಾಂಚ್ ಆಗಲಿ, ರಾಕೆಟ್ ಲಾಂಚ್ ಆಗಲಿ, ಅಕಸ್ಮಾತ್ ಏನಾದ್ರು ಫೇಲ್ ಆದರೆ ಫಸ್ಟ್ ಬರೋದು ನಮ್ಮ ಚೇರ್ಮನ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಫಸ್ಟ್ ಬಂದು ಚೇರ್ಮನ್ ಹೇಳ್ತಾರೆ ಈ ಥರ ಫೇಲ್ ಆಗಿದೆ, ಫೇಲಿಗೆ ಕಾರಣ ನಾನು ಅಂತ. ಅದೇ ಸಕ್ಸಸ್ ಆದರೆ ಅಬ್ದುಲ್ ಕಲಾಂ ಸರ್ ಮುಂದೆ ಕಳಿಸ್ತಾಯಿದ್ರು ನೋಡಿ. ಸತೀಶ್ ಧವನ್ ಅವರೇನೆ ಯಾವಾಗ SLV ಫೇಲ್ ಆಯಿತು ಅವ್ರು ಬಂದು ಹೇಳಿದ್ರು ಈ ಥರ ನಮ್ಮ ರಾಕೆಟ್ ಫೇಲ್ ಆಗಿದೆ, ನಾವು ಇಂಪ್ರೂವ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಬರ್ತೀವಿ 1979 1980 ಹೇಳಿದಾಗ, ನೆಕ್ಸ್ಟ್ ಸಕ್ಸಸ್ ಆದಾಗ ಹೇಳಿದ್ರು ಸಕ್ಸಸ್ ಆಯಿತು, ಇದು ಕಾರಣ ಇದ್ರದ್ದು ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಅಬ್ದುಲ್ ಕಲಾಂ ಸರ್ನ ನಿಲ್ಲಿಸಿದ್ರು. ಇದು
ನಮಗೊಂದು ಧೈರ್ಯನ ಕೊಡುತ್ತೆ. ಕರೆಕ್ಟ್. ನಮಗೇನಾದ್ರೂ ನಮಗೊಂದು ಪ್ರೊಟೆಕ್ಷನ್ ಇದೆ, ಹ್ಮ್ ನಮಗೊಂದು ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಡ್ಕೊಂಬಂದಿದ್ದು. ಅದೇ ರೀತಿ 1992 ಟು 2002 ಹ್ಮ್ ರಿಯಲಿ ಕ್ರೂಷಿಯಲ್. ಆ ಟೈಮಲ್ಲೇ ನಮಗೆ ಕ್ರಯೋಜನಿಕ್ ಎಂಜಿನ್, ನೀವು ಕೇಳಿದ್ರಲ್ವಾ, ರಷ್ಯನ್ ಹಾ. ಕ್ರಯೋಜನಿಕ್ ಎಂಜಿನ್. ಹ್ಮ್ ಆ ಟೈಮಲ್ಲೇ ನಮಗೆ ಕ್ರಯೋಜನಿಕ್ ಎಂಜಿನ್ ಬೇಕು, ನಮಗೆ ಹ್ಮ್ ನಾವೇ ನಮ್ಮ ಕಮ್ಯುನಿಕೇಷನ್ ಸ್ಯಾಟಲೈಟ್ ಲಾಂಚ್ ಮಾಡಬೇಕು ಹ್ಮ್ ಅನ್ನೋ ಒಂದು ಇದು ಸ್ಟಾರ್ಟ್ ಆಗಿದ್ದು ಕೂಡ ಆ ಪೀರಿಯಡಲ್ಲೇ. ಚಂದ್ರಯಾನ 1, 2, 3 ಇದ್ರ ಬಗ್ಗೆನೇ ಒಂದು ಸ್ವಲ್ಪ ಮುಗಿಸ್ಬಿಡೋಣ. ಯಾಕಂದರೆ ಬಹಳಷ್ಟು ಜನ ಕ್ಯೂರಿಯಾಸಿಟಿ ಇದೆ. 2008 ಹಾ. ಫಸ್ಟ್ ಚಂದ್ರಯಾನ 1 ಬಂದಂತಹ ಸಂದರ್ಭದಲ್ಲಿ ಹಾ. ಆ ಸಕ್ಸಸ್ನ ಹೇಗೆ ಅನುಭವಿಸಿದ್ರು, ಮತ್ತು ಆ ಸಕ್ಸಸ್ ಆದ ಮೇಲೆ ಮತ್ತಷ್ಟು ಚಾಲೆಂಜಸ್ಗಳೇನೇನಿದ್ವು ನಿಮ್ಮ ಮುಂದೆ ಅಂತ? ಭಾಳ ಇಂಪಾರ್ಟೆಂಟ್ ಕ್ವಶನ್ನು, ಹ್ಮ್. ಭಾಳ ಪಬ್ಲಿಕ್ ಗೊತ್ತಿಲ್ಲದಿರೋ ವಿಷಯ ಕೂಡ ಇದು. ಹ್ಮ್ 2008 ನಾವು ಲಾಂಚ್ ಮಾಡಿದ್ವಿ ಹ್ಮ್ ಚಂದ್ರಯಾನ. 2008 ಲಾಂಚ್ ಮಾಡ್ಬೇಕಾದ್ರೆ ನಾವು ಆಲ್ರೆಡಿ 8 ವರ್ಷ 10 ವರ್ಷ ಕೆಲಸ ಮಾಡಿದ್ವಿ ಅದ್ರ ಮೇಲೆ. ಹ್ಮ್ ಚಂದ್ರಯಾನ ಫಸ್ಟ್ ಟೈಮ್ ಮಾಡೋದು, ಕರೆಕ್ಟ್. ಮತ್ತು ಇದೇ ಫಸ್ಟ್ ಟೈಮು ನಮ್ಮ ಅರ್ತ್ ಆರ್ಬಿಟ್ ಬಿಟ್ಟು ಹ್ಮ್ ಸ್ಯಾಟಲೈಟ್ ಮಾಡಿದ್ವಿ. ಸ್ಯಾಟಲೈಟ್ ಎಲ್ಲ 1000 ಕಿಲೋಮೀಟರ್ ಆರ್ಬಿಟ್, 36,000 ಕಿಲೋಮೀಟರ್ ನಮ್ಮ ಅರ್ತ್ ಆರ್ಬಿಟಲ್ಲಿದ್ದೀವಿ. ಹ್ಮ್ ಅದರಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಈಗ. ಫಸ್ಟ್ ಟೈಮ್. ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇದ್ದೀವಿ, ಮತ್ತು 5 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹ್ಮ್ ಲಾಂಚ್ ಮಾಡಿ 28-30 ದಿನ ಆಗಬೇಕು ಚಂದ್ರನಿಗೆ ಹೋಗ್ಬೇಕಾದ್ರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಚಂದ್ರನ ಆರ್ಬಿಟ್ನ ಕ್ಯಾಚ್ ಮಾಡಬೇಕು. ಎಕ್ಸಾಕ್ಟ್ಲಿ. ಹ್ಮ್ ಆ ಕ್ಯಾಚ್ ಮಾಡಿದ್ಮೇಲೆ ನಾವು ಅದನ್ನು ಇಮೇಜರಿ ಮಾಡಬೇಕು. ಹ್ಮ್ ದೊಡ್ಡ ಚಾಲೆಂಜ್. ಫಾರ್ ದ ಫಸ್ಟ್ ಟೈಮ್ ಮಿಷನ್ ಕಂಟ್ರೋಲ್ ಅಂತ ಹೇಳ್ತೀವಿ, ಹ್ಮ್. ಮಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹ್ಮ್ ಭಾಳ ಚಾಲೆಂಜಿಂಗ್ ಮಿಷನ್ ಅದು. ಹ್ಮ್ ಅದನ್ನು ಮಾಡಿಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಹ್ಮ್ ನಾವು ನೀರಿದೆ ಅಂತ ನಾವು ಕಂಡುಹಿಡಿದ್ವಿ. ಎಕ್ಸಾಕ್ಟ್ಲಿ. ಅದಕ್ಕೆ ನಾವು ಮೊದಲು 2008 ಹೋಗಿದ್ದು. ಅದಕ್ಕೆ ನಾವು 30 ವರ್ಷಕ್ಕಿಂತ ಮೊದಲು ಹ್ಮ್ ಅಲ್ಲಿ ಅಮೆರಿಕದವ್ರು ಲ್ಯಾಂಡ್ ಮಾಡಿದ್ರಲ್ವಾ, ಹೌದು. ಇವ್ರಿಗೆ ಯಾರೂ ಈಗ ಕಂಡುಹಿಡಿದಿರ್ಲಿಲ್ಲ. ಯಾರು ಕಂಡುಹಿಡಿದಿರಲಿಲ್ಲ. ಹ್ಮ್. ನಾವೇ ಫಸ್ಟ್ ಟೈಮು ನೀರಿದೆ ಅಂತ ಕಂಡುಹಿಡಿದಿದ್ವಿ. ಹ್ಮ್ ಅದಕ್ಕೆ ನಮ್ಮ ಬ್ಯಾಕ್ಗ್ರೌಂಡು ಕೂಡ ಇರ್ಬೋದು ಹ್ಮ್. ನಮಗೆ. ಯಾಕೆಂದರೆ ಈಗ ನಮ್ಮ ಇದು ನೋಡಿದ್ರೆ, ಹಿಸ್ಟ್ರಿ ನೋಡಿದ್ರು, ಆರ್ಯಭಟ್ಟ ಆಗಲಿ, ಹ್ಮ್ ಸುಶ್ರುತ ಆಗಲಿ, ಹ್ಮ್ ಅವರೆಲ್ಲ ಋಷಿ ಮುನಿಗಳು ಅವರೆಲ್ಲ. ಹ್ಮ್ ಅಂದರೆ ಸರ್, ಇದೆಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಸೈಂಟಿಸ್ಟ್ಗಳಿಗೆ? ಈಗ ಆರ್ಯಭಟ್ಟ ಅವರು ತಗೊಂಡಿರೋದು ವಿಚಾರಗಳಾಗಲಿ ಅಥವಾ ಎಲ್ಲವೂ ಸಹ ಭಾರತದ ಇತಿಹಾಸದ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಅದೆಲ್ಲವೂ ಸಹಿತ ಈಗಿನ ಸೈನ್ಸ್ಗೆ ಯಾವ ರೀತಿಯಾಗಿ ತಾಳೆ ಆಗುತ್ತೆ ಅಥವಾ ಅದು ಸಹಕಾರ ಆಗುತ್ತೆ ಅಂತ? ನೋಡಿ, ಇತಿಹಾಸದಲ್ಲಿ ನೀವು ನೋಡ್ತಾ ಹೋದರೆ ಇವಾಗ ಏನು ಇದು ಈಗ ಆರ್ಯಭಟ್ಟ ಆಗಲಿ, ಸುಶ್ರುತ, ಭಾಸ್ಕರ, ಹ್ಮ್ ಆಮೇಲೆ ಬಾಕಿ ಚಾಣಕ್ಯ, ಇವರೆಲ್ಲರೂ ಬಹಳ ಮೇಧಾವಿಗಳು. ಹ್ಮ್ ಆದರೆ ಅವರೆಲ್ಲ ಒಂಥರ ನಾವು ಋಷಿಮುನಿಗಳು ಅಂತ ಹೇಳ್ತೀವಿ. ಋಷಿಮುನಿಗಳು ಅಂದರೆ ಏನು? ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿರೋಂಥವ್ರು. ಹ್ಮ್ ಅವ್ರ ಕೆಲಸ, ಅವರು ಏನು ಮಾಡ್ತಾಯಿದ್ರೆ ಅದೇ ಇಂಪಾರ್ಟೆಂಟು. ಹ್ಮ್ ಬಾಕಿದೆಲ್ಲ ಅವರಿಗೆ ಅಷ್ಟು ಗಮನ ಇರಲಿಲ್ಲ. ಫ್ಯಾಮಿಲಿ ಅಂತಾಗಲಿ ಅದಾಗ ಗಮನ ಇರಲಿಲ್ಲ. ಹ್ಮ್ ಎಲ್ಲದನ್ನು ತ್ಯಜಿಸಿದಂಥವ್ರು ಹ್ಮ್ ಮತ್ತು ಎಲ್ಲದಕ್ಕೂ ಸಿದ್ಧವಿರೋಂಥವ್ರು. ಹ್ಮ್ ಇವಾಗ ನಾವೇನು? ಹ್ಮ್ ನಾವು ಅದೇ, ನಾವು ಸೈಂಟಿಸ್ಟ್ ಅಂತ ಅಂದ್ಕೊಂಡ್ರೆ, ನಾವು ಈಗ ಇಸ್ರೋ ಕಲ್ಚರ್ ಅಂತ ತೊಗೊಂಡ್ರೆ, ಇಸ್ರೋದಲ್ಲಿ ಫಸ್ಟು ನಮಗೆ ಬೇಕಾಗಿದ್ದು ಇಂಟಿಗ್ರಿಟಿ. ಎಕ್ಸಾಕ್ಟ್ಲಿ. ನಾವು ಏನು ನಮ್ಮ ಇತಿಹಾಸದವ್ರು ನೋಡಿದ್ರೆ ಅವ್ರ ಇಂಟಿಗ್ರಿಟಿ ತುಂಬ ಹೈ ಇತ್ತು. ಹ್ಮ್ ಮತ್ತು ಡಿಸಿಪ್ಲಿನು ಹ್ಮ್ ನೋಡಿ. ಮತ್ತು ನಾವು ಏನು ಇವಾಗ ಒಂದು ಹೈರಾರ್ಕಿಯಲ್ಲಿ ಹ್ಮ್ ಒಂದು ಬಂದರೆ ನಾವು ಎಷ್ಟು ಹೇಳಬೇಕು ನಾವು ಹೇಳ್ಬೋದು, ಆದರೆ ಕೊನೆಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹ್ಮ್ ಹ್ಮ್ ಇವತ್ತು ಡಿಸಿಷನ್ ತೊಗೊಳ್ಬೇಕು. ಹ್ಮ್ ಡಿಸಿಷನಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ. ಹ್ಮ್ ನಮ್ಮ ಸ್ಯಾಟಲೈಟ್, ಒಂದೊಂದು ಸ್ಯಾಟಲೈಟ್ ಲಾಂಚ್ ಮಾಡ್ಬೇಕಾದ್ರೆ, ಒಂದೊಂದು ರಾಕೆಟ್ ಲಾಂಚ್ ಮಾಡ್ಬೇಕಾದ್ರೆ, ಹ್ಮ್ ಇಸ್ರೋದಲ್ಲಿರೋ ಎಲ್ಲರೂ 18,000 ಜನನೂ ಹ್ಮ್ ಆ ಒಂದು ಪಾರ್ಟಿಸಿಪೇಷನಲ್ಲಿ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಕ್ವಶನ್ ಕೇಳ್ಬೋದು. ಹ್ಮ್ ಯಾರು ಒಂದು ಕ್ವಶನ್ ಆನ್ಸರ್ ಮಾಡಲಿಲ್ಲ ಅಂದ್ರೆ ರಾಕೆಟ್ ಲಾಂಚ್ ಆಗಲ್ಲ, ಓಕೆ. ಸ್ಯಾಟಲೈಟ್ ಲಾಂಚ್ ಆಗಲ್ಲ. ಆ ರೀತಿ ಕಲ್ಚರ್. ಅಂದರೆ ನಮಗೆ ಆ ರೀತಿಯಾದ ಭೇದ ಭಾವ ಇಲ್ಲ. ಆದರೆ ಅವ್ರ ಕ್ವಶನ್ ಡೆಫಿನೆಟಾಗಿ ಆನ್ಸರ್ ಮಾಡೇ ಮಾಡ್ತೀವಿ. ಹ್ಮ್ ಫೈನಲ್ ಆಗಿ ನಾವು ಡಿಸಿಷನ್ ತೊಗೊಳ್ಬೇಕು ಅಂತ ಬಂದಾಗ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಲಿ, ಪ್ರೋಗ್ರಾಮ್ ಡೈರೆಕ್ಟರ್ ಆಗಲಿ, ಚೇರ್ಮನ್ ಆಗಲಿ, ಏನೋ ಒಂದು ಡಿಸಿಷನ್ ತೊಗೊಂಡು ಎಲ್ಲರೂ ಒಪ್ಕೊಳ್ತೀವಿ ಅದನ್ನು. ಹ್ಮ್ ಇದೆಲ್ಲ ಇದೆ, ಎಲ್ಲ ಏನಿದು ಪ್ಲಸ್ಸು ಮೈನಸ್ ಎಲ್ಲ ನೋಡಿಕೊಂಡು ಅವರೊಂದು ಕನ್ವಿನ್ಸಿಂಗ್ ಆಗಿ ನಮಗೊಂದು ಆನ್ಸರ್ ಕೊಟ್ಟರೆ ನಾವೆಲ್ಲ ಒಪ್ಕೊಳ್ತೀವಿ. ಹ್ಮ್ ಹ್ಮ್ ಇದೊಂದು ಕಲ್ಚರ್. ಹ್ಮ್ ಇದೇ ರೀತಿ ಕಲ್ಚರ್ ನೀವು ನಮ್ಮ ಇತಿಹಾಸ ನೋಡಿದ್ರೆ ಆ ಕಲ್ಚರ್ ಇತ್ತು. ಹ್ಮ್ ಹ್ಮ್ ನಿಜ. ಆ ರೀತಿಯಾಗಿ ಮಾಡ್ತಾಯಿದ್ರು. ಆ ರೀತಿಯಾಗಿ ಮಾಡಿದ್ರಿಂದನೇ ಇವತ್ತು ಒಂದು ಕಾಂಟ್ರಿಬ್ಯೂಷನ್ 0 ಅಂತ ಹೇಳ್ತೀನಿ ನೋಡಿ. ಹ್ಮ್, ಹೌದು. ಆರ್ಯಭಟ್ಟ 0 ಕಾಂಟ್ರಿಬ್ಯೂಷನ್, ಅಷ್ಟೊಂದು ಮಹತ್ವವಾದ ಇಡೀ ಕಾಂಟ್ರಿಬ್ಯೂಷನ್. ವಿಶ್ವಕ್ಕೆ ಸಿ ವಿ ಕೊಟ್ಟ. ರಾಮನ್ ಆಗಲಿ, ಹ್ಮ್ ವಿಶ್ವಕ್ಕೇ ಒಂದು ಮಾದರಿಯಾದಂಥ ಹ್ಮ್. ಒಂದು ಏನು ಇತಿಹಾಸ ಇದೆ, ಹ್ಮ್ ಭಾಳ ಇಂಪಾರ್ಟೆಂಟ್. ಅದು ಒಂದು ನಮ್ಮ ಕಲ್ಚರಲ್ಲಿ ಈಗ ನಾವು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತೀವಿ. ಹ್ಮ್ ಎಲ್ಲ ರಿಲಿಜನ್, ನಮಗೆ ಯಾವುದೇ ಕ್ಯಾಸ್ಟ್, ಕ್ರೀಡು, ಹ್ಮ್ ಸೆಕ್ಸ್ ಏನೂ ಡಿಫ್ರೆನ್ಸ್ ಇಲ್ಲ. ಹ್ಮ್ ಆದರೆ ನಮ್ಮದೇ ಆದಂಥ ಒಂದು ಕಲ್ಚರ್ ಏನಿದೆ, ನಮ್ಮದೇ ಆದಂಥ ಏನು ನಮ್ಮ ಪೂರ್ವಿಕರು ಏನು ಹೇಳ್ಕೊಡ್ತಾರೆ ಅದು ನಾವು ನಡ್ಸ್ಕೊಂಡು ಹೋಗ್ತೀವಿ. ಹ್ಮ್ ಯಾವುದೇ ಕಲ್ಚರ್ ಆಗಲಿ ಅದು ಭಾಳ ಸ್ಟ್ರಾಂಗ್ ಫೌಂಡೇಶನ್. ಹ್ಮ್ ಅದು ನಮಗೆ ಒಂದು ರೆಸಿಲಿಯನ್ಸ್ ಮತ್ತು ಒಂದು ಧೈರ್ಯನ ಕೊಡುತ್ತೆ ಹ್ಮ್ ಅಂತ ನಾನು ಹೇಳ್ತೀನಿ. ಸರ್, ಅದಾದ್ಮೇಲೆ ಚಂದ್ರಯಾನ 2 ಬಗ್ಗೆ ಹೇಳಬೇಕಾದ್ರೆ
ಇವಾಗ ಚಂದ್ರಯಾನ 1 ಆಯಿತು, ಹ್ಮ್. ಬಹಳಷ್ಟು ಒಂದಾಯಿತು. ಹ್ಮ್. ಚಂದ್ರಯಾನ ಒಂದೇ ಭಾಳ ಚಾಲೆಂಜಿಂಗ್ ಆ್ಯಕ್ಚುಲಾಗಿ. ಬಹಳಷ್ಟು ಗೊತ್ತಿಲ್ಲ ಅಂತಂದರೆ, ಚಂದ್ರಯಾನ ಲಾಂಚ್ ಆಗಿ ನೀರು ಕಂಡಿಡಿದ್ವಿ ಎಲ್ಲ ಆಯಿತು. ಹ್ಮ್. 1.5 ತಿಂಗಳು 2 ತಿಂಗಳಲ್ಲೇ ಚಂದ್ರಯಾನ ಒಂದು ಪ್ರಾಬ್ಲಮ್ ಕೊಡ್ತು ನಮಗೆ. ಅದರಲ್ಲಿ ಒಂದು ಭಾಳ ಕ್ರಿಟಿಕಲ್ ಒಂದು ಎಲಿಮೆಂಟ್ ಇದೆ. ಹ್ಮ್. ಆ ಕ್ರಿಟಿಕಲ್ ಎಲಿಮೆಂಟ್ ಕನ್ವರ್ಟರ್ ಅಂತ ಹೇಳ್ತೀವಿ. ಅದು ಫೇಲ್ ಆಗ ಸ್ಟಾರ್ಟ್ ಆಯಿತು. ಹ್ಮ್. 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 ಅದು ಹೇಗೆ ಮೆಷಿನ್ ಮ್ಯಾನೇಜ್ ಮಾಡೋದು, ಹ್ಮ್. ಈಗ ಅದರದ್ದು ನಾವು 6 ತಿಂಗಳು ಲೈಫ್ ಅಂತ ಡಿಕ್ಲೇರ್ ಮಾಡಿದ್ದೀವಿ, ಹ್ಮ್. ಆದರೆ ಇದು ಫೇಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹ್ಮ್. ಆವಾಗ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಹ್ಮ್. ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಹೇಗೆ ಸ್ಯಾಟಲೈಟ್ನ ಸ್ಟೆಬಿಲೈಸ್ ಮಾಡಬೇಕು ಅಂತ ನೋಡಿ, 6 ತಿಂಗಳು ಅಂತ ಇರೋದು ಏನು ಸ್ಯಾಟಲೈಟ್ 11 ತಿಂಗಳವರೆಗೂ ಕೆಲಸ ಮಾಡ್ತದೆ. ಹ್ಮ್. ಭಾಳ ದೊಡ್ಡ ಚಾಲೆಂಜ್ ಇದು. ಅಂದರೆ ಅದು ಮಿಷನ್ ಮ್ಯಾನೇಜ್ಮೆಂಟ್ ಆಗಲಿ, ಹ್ಮ್. ಈಗ ಒಂದು ಕಣ್ಣು ಹೋದರೆ ಇನ್ನೊಂದು ಕಣ್ಣಲ್ಲಿ ನಾವು ಹೌದು. ಅಷ್ಟೇ ಕ್ಷಮತೆಯಿಂದ ಕೆಲಸ ಮಾಡಬೇಕಲ್ಲ. ಹ್ಮ್. ಅದಕ್ಕೆ ಬೇಕಾದಂಥ ಮಿಷನ್ ಮ್ಯಾನೇಜ್ಮೆಂಟು, ಬೇಕಾದಂಥ ರಿಡಂಡೆನ್ಸಿ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಕೊಂಡು ಮಾಡಿದ್ವಿ. ಅದಾದಮೇಲೆ 2019 ಚಂದ್ರಯಾನ ಹ್ಮ್. 2 ಆಯಿತು. ಹ್ಮ್. ಆದರೆ ಭಾಳ ಎಫರ್ಟ್ ಇತ್ತು, ಭಾಳ ಕಷ್ಟಪಟ್ಟಿದ್ವಿ. 8-10 ವರ್ಷ ಕಷ್ಟ ಆಗಿತ್ತು ಅದಕ್ಕೆ. ಹ್ಮ್. ಅದಾದಮೇಲೆ 2019 ಲಾಸ್ಟ್ ಮೈಲಲ್ಲಿ ಲ್ಯಾಂಡಿಂಗ್ ಟೈಮ್. ನಮಗೆ ಲ್ಯಾಂಡಿಂಗ್ ಟೈಮಲ್ಲಿ ಹ್ಮ್. ಲಾಸ್ಟ್ ಸೆಕೆಂಡ್ ಅಂತ ಹೇಳ್ತಾರೆ ನೋಡಿ, ಹ್ಮ್. ಲಾಸ್ಟ್ ಮಿನಿಟ್ ಹ್ಮ್. ನಮಗೆ ಕಂಟ್ರೋಲ್ ತಪ್ಪಿತು. ಯಾಕೆ ಸರ್ ಅದು ಬಹಳಷ್ಟು ಕ್ಯೂರಿಯಾಸಿಟಿ ಇದೆ ಬಹಳಷ್ಟು ಜನರಿಗೆ, ಪ್ರಶ್ನೆ ಇದೆ. ಇದೇನಂತಂದರೆ 29 ದಿನ 23 ಗಂಟೆ ಲಾಸ್ಟ್ 5 ಮಿನಿಟ್ಸ್ವರೆಗೂ ಸಕ್ಸಸ್ ಸಕ್ಸಸ್ ಆಗಿದೆ. ಇದೆ. ಹೌದು. ಲಾಸ್ಟ್ ಮೊಮೆಂಟಲ್ಲಿ ಅದೇನಾಯ್ತು ಅಂದರೆ ಎರರ್ ಅಲ್ಗಾರಿದಮಲ್ಲಿ ಹ್ಮ್. ಒಂದು ಮಿಸ್ಟೇಕ್, ಒಂದು ಕಂಡೀಷನ್ನ ಓವರ್ಲುಕ್ ಮಾಡಿದ್ದೀವಿ ಅಂತ ಒಂದು ಡೌಟ್ ಆಯ್ತು ನಮಗೆ. ಅದು ಯಾವಾಗ ಅದು ಓರಿಯೆಂಟೇಷನ್ ಚೇಂಜ್ ಮಾಡಿಕೊಂಡು ಟುವರ್ಡ್ಸ್ ಲ್ಯಾಂಡಿಂಗ್ ಟೈಮ್. ಲ್ಯಾಂಡಿಂಗ್ ಬರ್ತಾ ಇತ್ತು, ಹ್ಮ್. ಅದು ವೆಲಾಸಿಟಿ ಮತ್ತು ಆಲ್ಟಿಟ್ಯೂಡು ಅದನ್ನ ಚೆಕ್ ಮಾಡ್ತಾ ಹೋದಾಗ ಹ್ಮ್. ಒಂದು ಎರರ್ ಕಂಡೀಷನಲ್ಲಿ ಅದು ನೆಗೆಟಿವ್ ಎರರ್ ಕೊಡ್ತು. ಆವಾಗ ಏನಾಯಿತು, ವೆಹಿಕಲ್ ಟಂಬಲ್ ಆಯಿತು, ಟಂಬಲ್ ಆಗಿ ಕ್ರ್ಯಾಶ್ ಆಗೋಯ್ತು. ವಿಶ್ವದ ಮೊದಲ ಏನಂದ್ರೆ ಇದು ಚಂದ್ರಯಾನ. ಹೌದು. ಸೊ ಅದ್ರ ಬಗ್ಗೆ ಹೇಗೆ ಕಲ್ಪನೆ ಸರ್, ಇದು ಹೇಗೆ ಹುಟ್ಟಿತು ಅಂತ? ಅಲ್ಲಿ ದಕ್ಷಿಣ ನೋಡಿ. ಧ್ರುವಕ್ಕೆ ಹೋಗ್ಬೇಕು, ಅಲ್ಲೇ ಹಾ. ಲ್ಯಾಂಡ್ ಮಾಡ್ಬೇಕು ಅನ್ನೋಂಥ ಕಲ್ಪನೆ ಹಾ. ಯಾಕೆ ಬಂತು, ಮತ್ತೆ ಅಲ್ಲಿರುವಂತಹ ವಿಚಾರಗಳೇನು ಅಂತ? ಇದು ದಕ್ಷಿಣ ಗೃಹಕ್ಕೆ ಯಾರೂ ಹೋಗಿರಲಿಲ್ಲ. ಹ್ಮ್. ನೀವು ನಮ್ಮ ಇಸ್ರೋ ಆಕ್ಟಿವಿಟೀಸ್ ನೋಡಿದ್ರು ಹ್ಮ್. ಯಾರು ಮಾಡದೇ ಇರೋಂಥದ್ದನ್ನು ನಾವು ಅಟೆಂಪ್ಟ್ ಮಾಡುವಂಥದ್ದು ನಮ್ಮ ಒಂದು ವಿಶೇಷತೆ ಇದು. ಹ್ಮ್. ಅದೇ ರೀತಿಯಾಗಿ ಸ್ವಲ್ಪ ನೀವು ಹಿಂದೆ ಹೋದರೆ ಹ್ಮ್. 2014 ಹ್ಮ್. ಮಾರ್ಸ್ ಆರ್ಬಿಟರ್ ಮಿಷನ್ ಮಾಡಿದ್ವಿ. ಹ್ಮ್. ಮಾರ್ಸ್ ಆರ್ಬಿಟರ್ ಮಿಷನ್ಗೆ ನಮಗೆ 2012 ಈಗ ಹೊಸ ಗೌರ್ಮೆಂಟ್ ಟೇಕ್ ಓವರ್ ಆಯಿತು. ಹ್ಮ್. ಅವಾಗ ನಾನು ಪ್ರೋಗ್ರಾಮ್ ಡೈರೆಕ್ಟರ್ ಆಗಿದ್ದೆ, ಹ್ಮ್. ಪ್ರೋಗ್ರಾಮ್ ಡೈರೆಕ್ಟರ್ ಮತ್ತು ಪ್ರೋಗ್ರಾಮ್ ಪ್ಲಾನಿಂಗ್ ಡೈರೆಕ್ಟರ್ ಫಾರ್ ಇಸ್ರೋ. ಹ್ಮ್. ಅವ 2012 ನಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ, ಹ್ಮ್. ಮತ್ತು ಗೌರ್ಮೆಂಟ್ ಕೂಡ ಕ್ವಶನ್ ಸ್ಟಾರ್ಟ್ ಆಯಿತು. ಹ್ಮ್. ಅವಾಗ ನಾವು ಹೇಳಿದ್ವಿ, ನಾವು ಮಂಗಳಯಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹ್ಮ್. ಒಂದೇ ವರ್ಷದಲ್ಲಿ ಮಂಗಳಯಾನ ಮಾಡ್ತೀರಾ, ಒಂದೇ ವರ್ಷದಲ್ಲಿ ಮಾಡ್ತೀವಿ ಅಂತ ಧೈರ್ಯವಾಗಿ ಹೇಳಿದ್ವಿ ನಾವು. ಹ್ಮ್. ನಿಜವಾಗ್ಲೂ ನಮ್ಮ ಆರ್ಗನೈಸೇಷನ್ ಇಂಟರ್ನಲ್ ಆಗೇನೆ ಹ್ಮ್. ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ವರ್ಷದಲ್ಲಿ ಯಾವ ಸ್ಯಾಟಲೈಟ್ ಇದುವರೆಗೂ ನಾವು ಮಾಡೇ ಇರಲಿಲ್ಲ, ಹ್ಮ್. ಅದುವರೆಗೂ ಮಾಡಿರಲಿಲ್ಲ. ಹ್ಮ್. ಒಂದೇ ವರ್ಷದಲ್ಲಿ ಮಾಡಿದ್ವಿ. ಹ್ಮ್. 2012 ಸ್ಟಾರ್ಟ್ ಮಾಡಿದ್ವಿ. ಹ್ಮ್. 2012 ಎಂಡ್ ಮುಗಿಸಿ 2013 ಲಾಂಚ್ ಮಾಡಿಬಿಟ್ವಿ ನಾವು. 2000 ಸೆಪ್ಟೆಂಬರಲ್ಲಿ ನಾವು ಮಂಗಳಯಾನ ಮಾಡಾಯಿತು. ಹ್ಮ್. ಬರೀ 400 ಕೋಟಿ ಬಡ್ಜೆಟ್ ಕೊಟ್ಟರು ನಮ್ಗೆ. ಅವಾಗ ಹ್ಮ್. ನಾವು ಕೇಳಿದ್ವಿ, ಇನ್ನೊಂದು ಏನಂತಂದರೆ 450 ಕ್ರೋರ್ಸ್ ಬಡ್ಜೆಟ್, 450 ಕ್ರೋರ್ ಬಡ್ಜೆಟ್ ಕೊಟ್ಟರು ನಮಗೆ. ಮತ್ತು 1 ಇಯರ್ ಟೈಮ್ ಕೊಟ್ಟರು. ಬಹಳ ಚಾಲೆಂಜಿಂಗ್ ಆಗಿ ಆವಾಗ ನಮ್ಮ ಸೆಂಟ್ರಲ್ಲಿರೋ ಎಲ್ಲ ಸ್ಯಾಟಲೈಟಿಂದನೂ ಯಾವ್ಯಾವ ಪ್ಯಾಕೇಜ್ ಬೇಕೆಲ್ಲ ತೊಗೊಂಡ್ವಿ. ಓಕೆ. ತಗೊಂಡು ಅಸೆಂಬಲ್ ಮಾಡಿದ್ವಿ. ಈಗ ಒಂದು ಕಾರ್ ಅಸೆಂಬಲ್ ಮಾಡ್ಬೇಕಾದ್ರೆ ಒಂದು 50 ಕಾರ್ ಇದ್ದಾಗ ಯಾವ್ಯಾವ್ದು ಬೇಕು ತಗೊಂಡು ಆದ್ರೆ ತಗೊಂಡ್ವಿ, ಮತ್ತೆ ಮಾಡಿಫೈ ಮಾಡಿದ್ವಿ. ಯಾಕಂದರೆ ಇದು ಒಂದು ಭಾಳ ಇದು ಚಾಲೆಂಜಿಂಗ್ ಮಿಷನ್. 9 ತಿಂಗಳು 55 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಭೂಮಿಯಿಂದ ಮಂಗಳಯಾನ 55 ಲಕ್ಷ ಕಿಲೋಮೀಟ್ರು ನಾವು ಟ್ರಾವೆಲ್ ಮಾಡಬೇಕು. 9 ತಿಂಗಳು ಟ್ರಾವೆಲ್ ಮಾಡಬೇಕು, ಸಕ್ಸಸ್ಫುಲ್ ಆಗಿ ಹೋಗಬೇಕು. ಮತ್ತು ನಾವು ಇವತ್ತೇನು AI ML ಅಂತೆಲ್ಲ ಮಾತಾಡ್ತಾ ಇದೀವಲ್ಲ, ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ನಮ್ಮ ಸ್ಯಾಟಲೈಟ್ಗಳೆಲ್ಲ ಆಲ್ರೆಡಿ ಬಿಲ್ಟ್ ಇನ್. ಇದೆಲ್ಲ ಒಂದು ಡೆಮಾನ್ಸ್ಟ್ರೇಷನ್. ಈಗ ನೋಡಿ, 55 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಒಂದು ಸ್ಯಾಟಲೈಟನ್ನು ನೀವು ಡೈನಮಿಕ್ ಆಗಿ ಕಮೆಂಟ್ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದರಲ್ಲಿ ಕಂಪ್ಲೀಟಾಗಿ ನಾವು ಆಟಾನಮಿ ಬಿಲ್ಡಪ್ ಮಾಡಿದ್ವಿ. ಯಾವ ರೀತಿಯಾದ ಕಂಡೀಷನ್ಸ್ ಬಂದರೆ ಹೇಗೆ ರಿಯಾಕ್ಟ್ ಮಾಡಬೇಕು, ಹೇಗೆ ಫಾಲ್ಟ್ ಟಾಲರೆಂಟ್ ಮಾಡಬೇಕು, ಹೇಗೆ ತನ್ನ ಸೆಲ್ಫ್ ರನ್ನಿಂಗ್ ಅಂತ ಹೇಳಿದ್ವಿ, ಸೆಲ್ಫ್ ರನ್ನಿಂಗ್ ಅಂತ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ಮಂಗಳಯಾನನ ಬರೀ 12 ತಿಂಗಳಲ್ಲಿ 13 ತಿಂಗಳ ಸ್ಯಾಟಲೈಟ್ ರೆಡಿ ಮಾಡಿ 9 ತಿಂಗಳು ಟ್ರಾವೆಲ್ ಮಾಡಿ 450 ಕೋಟಿ ಬಡ್ಜೆಟ್ ನಮಗೆ ಕೊಟ್ಟಿದ್ದು. 400 ಕೋಟಿ ಖರ್ಚು ಮಾಡಿದ್ದು ನಾವು. 50 ಕೋಟಿ ಸರೆಂಡರ್ ಮಾಡಿದ್ವಿ. ನಾನೇ ಅವಾಗ ಪ್ರೋಗ್ರಾಮ್ ಡೈರೆಕ್ಟರ್, ಫೈನಾನ್ಷಿಯಲ್ ಕಂಟ್ರೋಲ್. ತುಂಬಾ ಜನ ಯಾವಾಗ ಮಂಗಳಯಾನ ಇದಾಗತ್ತಲ್ಲ, ಅವಾಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಇಡೀ ವಿಶ್ವದಂತ. ಅದೇ ಒಂದು ಹಾಲಿವುಡ್ ಅಲ್ಲಿ ಒಂದು ಮೂವಿ ಬಜೆಟ್ ಸಹಿತ ಇದಕ್ಕಿಂತ ಜಾಸ್ತಿ ಇರುತ್ತೆ. ಅಂತರಲ್ಲಿ ಇವ್ರು ಮಂಗಳಯಾನನೇ ಮುಗಿಸ್ಕೊಂಡ್ ಬಂದ್ಬಿಟ್ರು ಅಂತ. ಹೌದು ಹೌದು ಹೌದು, ಮಂಗಳಯಾನ ಮುಗಿಸಿದ್ವಿ. 50 ಕೋಟಿ ಬಡ್ಜೆಟ್ ನಾವು ಸರೆಂಡರ್ ಮಾಡಿದ್ವಿ. ಫಸ್ಟ್ ಟೈಮ್ ಇಂದ ನಾವು ಸರೆಂಡರ್ ಮಾಡಿದ್ವಿ. ಹೇಳಿದ್ವಿ
400 ಕೋಟಿ ಸಾಕು, 50 ಕೋಟಿ ಎಕ್ಸಸ್ ಬಡ್ಜೆಟ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಮಾರ್ಕ್ ಮಾಡಿ ಇದಕ್ಕಿಂತ ವಾಪಸ್ ಹೆಮ್ಮೆ ಕೊಟ್ವಿ. ವಿಚಾರ ಏನು ಬೇಕು ಸರ್? ಯಾಕಂದ್ರೆ ನೋಡಿ 55 ಲಕ್ಷ ಕಿಲೋಮೀಟರ್ ಬರೀ ₹8 ಪರ್ ಕಿಲೋಮೀಟರ್ ಖರ್ಚು. ಹ್ಮ್ ₹8 ಪರ್ ಕಿಲೋಮೀಟರ್ ಹ್ಮ್ ಖರ್ಚು ನಮಗೆ. ಯಾವ ವೆಹಿಕಲ್ ಸಿಗುತ್ತೆ ನಿಮಗೆ? ಬೆಂಗಳೂರಲ್ಲಿ ಆಟೋ ಬರಲ್ಲ. ಬರಲ್ಲ. ಮತ್ತು 40,000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. ಆ ಸ್ಪೀಡಲ್ಲಿ 50 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ನಮಗೆ. ಹೀಗೆ ಮಾಡಿ ನಾವು ಸಕ್ಸಸ್ ಮಾಡಿದ್ವಿ. ಅಂದರೆ ನಾನು ಹೇಳ್ತಂದ್ರೆ ನಾವು ಯಾರನ್ನೂ ಮಾಡದೇ ಇರೋದನ್ನು ನಾವು ಮಾಡಬೇಕು ಅನ್ನೋದು ನಮ್ಮಲ್ಲಿ ಅಲ್ಲಿ ಬಂದ್ಬಿಟ್ಟಿದೆ ಕಲ್ಚರಲ್ಲೇ. ನೀವು ಹೆದರ್ಕೋಬೇಡಿ, ಯಾರು ಮಾಡಿಲ್ಲ ಅಂದರೆ ನಾವು ಹೆದರ್ಕೋಬೇಡಿ, ನೀವು ಮಾಡಿ. ಸಕ್ಸಸ್ ಆಗುತ್ತಾ? ವೆರಿ ಗುಡ್, ಸಕ್ಸಸ್ ಆಗೇ ಆಗುತ್ತೆ, ಆಗಲೇಬೇಕು. ಯಾಕಂದ್ರೆ ನಾವು ನಮ್ಮ ಎಫರ್ಟ್ ಫೇಲ್ ಆದ್ರೂ ಚಿಂತೆ ಮಾಡಬೇಡಿ. ಅದೇ ರೀತಿ ಚಂದ್ರಯಾನ 2 ಫೇಲ್ ಆಯಿತು. ಆ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ನೋವಾದ್ರೂ ನಾವು ತುಂಬ ಕಲ್ತ್ಕೊಂಡ್ವಿ. ಎನಿ ಫೇಲ್ಯೂರ್ ನಮ್ಮಲ್ಲಿ ಹೇಳೋದಂದರೆ ದಟ್ ಈಸ್ ದ ಪ್ಲೇಸ್ ಯು ಲರ್ನ್. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ಸಕ್ಸಸ್ ಆಗ್ತದೆ. ನಾವು ತುಂಬ ಕಲ್ತ್ಕೊಂಡ್ವಿ. ಆ ತುಂಬ ಕಲ್ತ್ಕೊಂಡಿದ್ರೆ ಬೇರೆ ಸ್ಯಾಟಲೈಟ್ಗಳಿಗೆಲ್ಲ ಹೆಲ್ಪ್ ಆಯಿತು. ಆಮೇಲೆ ಚಂದ್ರಯಾನ 3 ಸಕ್ಸಸ್ ಮಾಡಿದ್ವಿ. ಅದು ಸೌತ್ ಪೋಲ್ ಅಂತ ಕೇಳಿದ್ರಿ ನೀವು. ಸೌತ್ ಪೋಲ್ ಅಂತಂದರೆ ಯಾರೂ ಹೋಗಿರಲಿಲ್ಲ ಅಲ್ಲಿಗೆ. ಮತ್ತೆ ಬಹಳ ಕಷ್ಟವಾದಂಥ ಒಂದು ಲ್ಯಾಂಡಿಂಗ್. ಯಾಕೆ ಸೌತ್ ಪೋಲ್ ಅಷ್ಟು ಲ್ಯಾಂಡಿಂಗಿಗೆ ಪ್ರಾಬ್ಲಮ್? ಯಾಕೆಂದರೆ ಅಲ್ಲಿ ವಿಸಿಬಿಲಿಟಿ ಕಡಿಮೆ, ಮತ್ತು ಸೂರ್ಯನ ಬೆಳಕು ಅಲ್ಲಿ ಕಡಿಮೆ, ಮತ್ತು ಅಲ್ಲಿ ಬರೋದು 12-13 ದಿನ ಮಾತ್ರನೇ ಅಲ್ಲಿಗೆ ಸೂರ್ಯನ ಬೆಳಕು ಬರುತ್ತೆ. ಅಲ್ಲಿ ಲ್ಯಾಂಡ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದ್ರೆ ಲ್ಯಾಂಡ್ ಮಾಡ್ಕೋಬೋದು. ಮತ್ತು ಅಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಕಾರಣ ಕೂಡ ಆ ಜಾಗದಲ್ಲಿ ಖನಿಜಗಳಿದೆಯಾ, ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋವಂಥ ಬಹಳಷ್ಟು ಅವಕಾಶ ಇದೆ. ನಾವು ತಗೊಂಡೋಗಿದ್ವಿ ಫಸ್ಟ್ ಟೈಮ್. ನೋಡಿ, ನಮ್ಮ ಚಂದ್ರಯಾನ 3ನಲ್ಲೇ ಸರ್ಫೇಸ್ ಟೆಂಪ್ರೇಚರ್ಗೂ ಒಳಗಡೆ ಟೆಂಪ್ರೇಚರ್ಗೂ ಡಿಫ್ರೆನ್ಸ್ 24 ಡಿಗ್ರಿ ಇದೆ ಅಂತ ನಾವೇ ಹೇಳಿತ್ತು. ಓಕೆ. ಇವಾಗ ನಾವು ಟೆಂಪ್ರೇಚರ್ ಪ್ರೋಬ್ ತೊಗೊಂಡೋಗಿದ್ವಿ. ಇದು ನಾವು ಆ್ಯಕ್ಚುಲಾಗಿ ಒಂದು ಇದಿತ್ತು, ಐಡಿಯಾ ಇತ್ತು, ಈ ರೀತಿ ಇರ್ಬೋದಾ, ಹೇಗಿರ್ಬೋದು, ಸರ್ಫೇಸ್ ಟೆಂಪ್ರೇಚರು ಇಂಟರ್ನಲ್ ಟೆಂಪ್ರೇಚರ್ ಹೇಗಿರ್ಬೋದು, ಡಿಫ್ರೆನ್ಸ್ ಇರ್ಬೋದು, ಮತ್ತು ಸರ್ಫೇಸಲ್ಲಿ ಹೇಗೆ ಮಿನರಲ್ಸ್ ಹೇಗಿರ್ಬೋದು. ಮಿನರಲ್ ಮ್ಯಾಪಿಂಗಿಗೋಸ್ಕರ ಮೇಯ್ನ್ಲಿ ಮಿನರಲ್ ಮ್ಯಾಪಿಂಗ್, ಟೆಂಪ್ರೇಚರು ಮತ್ತು ಆ ಒಂದು ಆ ಸರ್ಫೇಸಲ್ಲಿ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಎಕ್ಸ್ಪೆರಿಮೆಂಟ್ ಮಾಡೋವಂಥ ಪಾಸಿಬಿಲಿಟೀಸ್ 8-9 ಇನ್ಸ್ಟ್ರೂಮೆಂಟ್ ನಾವು ಕ್ಯಾರಿ ಮಾಡಿದ್ವಿ ಇದರಲ್ಲಿ, ಲ್ಯಾಂಡರಲ್ಲಿ. ಮತ್ತು ರೋವರಲ್ಲಿ ಕೂಡ ಎಕ್ಸ್ಪೆರಿಮೆಂಟ್ಸ್ ಇತ್ತು. ಇದರಿಂದ ಅದು ಭಾಳ ಐಡಿಯಲ್ ಪೊಸಿಷನ್ ಅಂತ ಅನಿಸ್ತು. ಆದರೆ ಭಾಳ ಕಷ್ಟ ಆದ್ರೂ ಇದು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಎನಿಬಡಿ ಹ್ಯಾಸ್ ಗಾನ್ ಟು ಸೌತ್ ಪೋಲ್ ಅಂದರೆ ನಾವೇನೆ. ಆದಮೇಲೆ ಬಾಕಿಯವ್ರು ಟ್ರೈ ಮಾಡಿರೋದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಚಂದ್ರಯಾನ 3 ಸರ್ಫೇಸ್ ಟೆಂಪ್ರೇಚರ್ಗೂ ಇಂಟರ್ನಲ್ ಟೆಂಪ್ರೇಚರ್ಗೂ ಇಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು. ಆಮೇಲೆ ರೋವರು ಅಷ್ಟೇ, ರೋವರನ್ನ ಮ್ಯಾಪ್ ಮಾಡಿ ಅಲ್ಲಿ ಮೊದಲು ನೀರಿನ ಏನು ಒಂದು ಇದೆ, ಐಸ್ ಫಾರ್ಮಲ್ಲಿ ನೀರು ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದು ಚಂದ್ರಯಾನ 3. ಸರ್, ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಇಡೀ ವಿಶ್ವದಲ್ಲೇ ಒಂದೇ ಸಾರಿಗೆ 104 ಏನಂದರೆ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡುವಂಥದ್ದು. ಹೌದು. ಆ ಕಲ್ಪನೆ ಹೇಗೆ? ಇಡೀ ವಿಶ್ವ ತಿರುಗಿ ನೋಡುತ್ತಲ್ಲ, ಪ್ರತಿ ಏನು ಮಾಡಿದ್ರು ಸಹ ಏನಾದರೂ ಹೊಸತನದಲ್ಲಿ ನೀವು ಹೇಳ್ದಂಗೆ ಇಸ್ರೋ ಭಾರತದ ತಿರುಗಿ ನೋಡೋ ಥರನೇ ಮಾಡೋದು. ಅದರಲ್ಲಿ 104ರಲ್ಲಿ 101 ವಿದೇಶದಿದ್ವು. ಹೌದು. ಏನು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದಾದ್ರೆ? ಇದು 2014, 15, 16 ಆ ಟೈಮ್ ಫ್ರೇಮಲ್ಲಿ PSLV ರಾಕೆಟಲ್ಲಿ ನಾವು ಸ್ಪೆಷಲ್ ಅಡಾಪ್ಟರ್ಸ್ ಮಾಡಿದ್ವಿ. ಅಂದರೆ ಮಲ್ಟಿ ಸ್ಯಾಟಲೈಟ್ ಲಾಂಚ್ ಅಟ್ ಎ ಟೈಮ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಮಲ್ಟಿ ಸ್ಯಾಟಲೈಟ್ ಲಾಂಚ್ ಅಂತ ಹೇಳ್ಬಿಟ್ಟು ಒಂದು 50-60 ಸ್ಯಾಟಲೈಟ್ವರೆಗೂ ಲಾಂಚ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಆದರೆ ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಮೇರಿಕಾದಿಂದ ಒಂದು 75-80 ಸ್ಯಾಟಲೈಟು ಒಟ್ಟಿಗೆ ಬಂತು. ಓಕೆ. ಆಮೇಲೆ ಮಲೇಷ್ಯಾದಿಂದ ಬಂತು ಸ್ಯಾಟಲೈಟು, ಸಿಂಗಾಪುರ್ ಸ್ಯಾಟಲೈಟ್ ಬಂತು, ಆಮೇಲೆ ಯುರೋಪಿಂದ ಸ್ಯಾಟಲೈಟ್ ಬಂತು. ಸ್ಯಾಟಲೈಟ್ ಸಂಖ್ಯೆ 101 ಆಗೋಯ್ತು. ಏನು ಮಾಡೋದು? ಲಾಂಚ್ ಮಾಡಲೇಬೇಕು, ಯಾಕೆ ನಾವು ಅವರು ಕಮಿಟ್ಮೆಂಟ್ ಕೇಳ್ತಾ ಇದ್ದಾರೆ. ಮತ್ತು ನಮ್ಮ ಕಮರ್ಷಿಯಲ್ ವಿಂಗ್ನವರು, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಅವ್ರ ಕಮರ್ಷಿಯಲ್ ವಿಂಗು ಅವರು ಕಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈಗ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸ್ಯಾಟಲೈಟ್ ಎಲ್ಲ ರೆಡಿ ಇದೆ, ಸ್ಯಾಟಲೈಟ್ ಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಲಾಂಚ್ ಇದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಕೂಡ ಇತ್ತು. ನಮ್ಮದು 3 ಸ್ಯಾಟಲೈಟ್, ಇಂಡಿಯಾದಿಂದ 3 ಸ್ಯಾಟಲೈಟು, ನಮ್ಮದು ಇಸ್ರೋದು ಒಂದೇ ಸ್ಯಾಟಲೈಟು, ಮತ್ತು 2 ಸ್ಟೂಡೆಂಟ್ ಸ್ಯಾಟಲೈಟು, ನಮ್ಮ ಯೂನಿವರ್ಸಿಟಿ ಸ್ಯಾಟಲೈಟು. ಹೀಗೆ ನಮ್ಮದು 101 + 3 104 ಸ್ಯಾಟಲೈಟ್ ಲಾಂಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ಅಡಾಪ್ಟರ್ನ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಪ್ರಪಂಚದಲ್ಲೇ ಫಸ್ಟ್ ಟೈಮು 104 ಸ್ಯಾಟಲೈಟು ಒಂದು PSLV ಲಾಂಚ್ ವೆಹಿಕಲ್. ಇದು ಕ್ರಯೋಜನಿಕ್ ಎಂಜಿನ್ ಕೂಡ ಅಲ್ಲ, ಇದು PSLV ಲಾಂಚ್ ವೆಹಿಕಲ್, ಲೋವರ್ ಆರ್ಬಿಟ್ ಲಾಂಚ್ ವೆಹಿಕಲ್. ಅದರಲ್ಲಿ ಮಾಡಿಬಿಟ್ಟು ಒಂದು ರೆಕಾರ್ಡನ್ನು ನಾವು ಮಾಡಿದ್ವಿ. ಇದರಲ್ಲಿ ಬಹಳ ದೊಡ್ಡ ಚಾಲೆಂಜ್ ಏನಂತ ಹೇಳಿದ್ರೆ, ಒಂದು ಸೆಟ್ ಆಫ್ ಸ್ಯಾಟಲೈಟ್ಸ್ ಒಂದು ಆರ್ಬಿಟಲ್ ಇರುತ್ತೆ. ಫಾರ್ ಎಕ್ಸಾಂಪಲ್
ಒಂದು 750 ಕಿಲೋಮೀಟರ್ ಲಾಂಚ್ ಇದರಲ್ಲಿ ಒಂದ್ ರಿಲೀಸ್ side, ಮಾಡಬೇಕು. ಹಾ. ಅದಾದಮೇಲೆ 800 ಕಿಲೋಮೀಟರ್ಗೆ ಹೋಗ್ಬೇಕು, ಮತ್ತೆ ಓಕೆ. ಆರ್ಬಿಟ್ ರೈಸ್ ಮಾಡಬೇಕು. ಹ್ಮ್ ಆರ್ಬಿಟ್ ರೈಸ್ ಮಾಡಿದ್ರೆ ರೀಸ್ಟಾರ್ಟಿಂಗ್ ಅಂತ ಹೇಳ್ತೀವಿ ಎಂಜಿನ್. ಹ್ಮ್ ಹ್ಮ್ ಕ್ರಯೋಜನಿಕ್ ಇದು ಲಿಕ್ವಿಡ್ ಎಂಜಿನ್ನ ರೀಸ್ಟಾರ್ಟಿಂಗ್ ಮಾಡಿದ್ವಿ, ಸ್ವಿಚ್ ಆಫ್ ಮಾಡಿಬಿಡೋದು. ಹ್ಮ್ ಇವಾಗ 750 ಕಿಲೋಮೀಟರ್ಗೆ ಹೋಗಬೇಕಂದ್ರೆ 650 ಕಿಲೋಮೀಟ್ರಲ್ಲಿ ಸ್ವಿಚ್ ಆಫ್ ಮಾಡ್ತಾರೆ. ಅದ್ರ ಇನರ್ಷಿಯಾದಲ್ಲೇ ಹೋಗುತ್ತೆ 750 ಕಿಲೋಮೀಟರ್ಗೆ ಓಕೆ. ಕಂಟ್ರೋಲ್. ಹಾ. 750 ಕಿಲೋಮೀಟರ್ ಲಾಂಚ್ ಮಾಡಿದ್ರು, ಹ್ಮ್. ಮತ್ತೆ 750 ಕಿಲೋಮೀಟರ್ ಮತ್ತೆ ರೀಸ್ಟಾರ್ಟ್ ಮಾಡಿದ್ರು ಎಂಜಿನ್ನು. ಓಕೆ. 800 ಕಿಲೋಮೀಟರ್ಗೆ ತೊಗೊಂಡೋದ್ರು. ಹ್ಮ್ 800 ಕಿಲೋಮೀಟರ್ ತೊಗೊಂಡೋಗಿ ಅಲ್ಲಿರೋ ಸ್ಯಾಟಲೈಟ್ ಎಲ್ಲ ರಿಲೀಸ್ ಮಾಡಿದ್ರು. ಹ್ಮ್ ಅದಾದಮೇಲೆ ಕೆಲವರು ಹೇಳಿದ್ರು 550 ಕಿಲೋಮೀಟರ್ ಬೇಕು ನಮಗೆ ಅಂತ. ಓಕೆ. ಸೊ ಬೆಳಗ್ಗೆ ನಾವು ಒಂದು 10:30ಗೆ ಸ್ಟಾರ್ಟ್ ಮಾಡಿದ್ವಿ, ಹ್ಮ್ ಒಂದು 12 ನಿಮಿಷ ಫೈರ್ ಮಾಡಿದ್ವಿ, 750 ಕಿಲೋಮೀಟರ್ ಹೋಗಿ ಲಾಂಚ್ ಮಾಡಿದ್ವಿ. ಹ್ಮ್ ಮತ್ತೆ ಒಂದು ಆ ಟೈಮಲ್ಲಿ ಎಷ್ಟು ಲಾಂಚ್ ಆಗ್ತಾ ಸರ್? ಈ 750 ಕಿಲೋಮೀಟರ್ಸ್ಗೆ ಎಷ್ಟು ಲಾಂಚ್ ಮಾಡಿ? ಅಂದರೆ 101ರಲ್ಲಿ ಹ್ಮ್. ಒಂದು 50 ಬಂದ್ಬಿಟ್ಟು 750 ಕಿಲೋಮೀಟರ್ ಲಾಂಚ್ ಆಯ್ತು. ಓಕೆ. 800 ಕಿಲೋಮೀಟರ್ ಆರ್ಬಿಟ್ಗೆ ನಮ್ಮ ಸ್ಯಾಟಲೈಟ್ ಹೋಗಬೇಕಿತ್ತು. ಹ್ಮ್ 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 ನಮ್ಮ ಸ್ಯಾಟಲೈಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಹ್ಮ್. ಬ್ರೆಡ್ ಅಂಡ್ ಬಟರ್. ಹ್ಮ್ ನಮ್ಮ ಮತ್ತೆ ಎಂಜಿನ್ ರೀಸ್ಟಾರ್ಟ್ ಮಾಡಿ ಮತ್ತೆ 800 ಕಿಲೋಮೀಟರ್ ನಮ್ಮ ಸ್ಯಾಟಲೈಟ್ ಲಾಂಚ್ ಮಾಡಿದ್ವಿ. ಹ್ಮ್ ಈಗ 550 ಕಿಲೋಮೀಟರ್ ಲಾಂಚ್ ಮಾಡಿದ್ವಿ. ಅವ್ರಿಗೇನು ಮಾಡೋದು? ಹ್ಮ್ ಅದಕ್ಕೇನು ಮಾಡಿದ್ವಿ, ಮತ್ತೆ ಅದನ್ನು ಡಿ ಬೂಸ್ಟ್ ಅಂತ ಹೇಳ್ತೀವಿ. ಹ್ಮ್. ಮತ್ತೆ ಬೆಳಗ್ಗೆ 10:30ಗೆ ನಾವು ಲಾಂಚ್ ಮಾಡಿದ್ದು, 11 ಗಂಟೆಗೆ ನಮ್ಮ ಸ್ಯಾಟಲೈಟ್ ಎಲ್ಲ ಮುಗಿಸ್ಬಿಟ್ವಿ. ಹ್ಮ್ ಇನ್ನೊಂದು 18-20 ಸ್ಯಾಟಲೈಟು 550 ಕಿಲೋಮೀಟರ್ ಆರ್ಬಿಟ್ ಹೇಳಿದ್ರು. ಹ್ಮ್ 550 650 ಕಿಲೋಮೀಟರ್ ಆರ್ಬಿಟ್. ಹ್ಮ್ ಅದಕ್ಕೇನು ಮಾಡಿದ್ವಿ, ಮತ್ತೆ ಅದನ್ನು ಆರ್ಬಿಟಲ್ಲಿ ಹಾಗೆ ಎಂಜಿನ್ ಆಫ್ ಮಾಡಿ ಹ್ಮ್ ಹಾಗೆ ಆರ್ಬಿಟಲ್ಲಿ ರೊಟೇಟ್ ಮಾಡ್ತಾ ಇದ್ವಿ. ಹ್ಮ್ ಮತ್ತೆ ರೀಸ್ಟಾರ್ಟ್ ಮಧ್ಯಾಹ್ನ ಮಾಡಿದ್ವಿ, ಓಕೆ. ಅರೌಂಡ್ 2:30-3 o'clock. ಅಂದರೆ ಅರೌಂಡ್ 2.5 hours ಲೇಟರ್ ಅಂತಂದರೆ ಅರೌಂಡ್ 1 o'clock. ಹ್ಮ್ 1 o'clock ಮತ್ತೆ ಎಂಜಿನ್ ರೀಸ್ಟಾರ್ಟ್ ಮಾಡಿ ಹ್ಮ್ 550 ಕಿಲೋಮೀಟ್ರಿಗೆ ಬಂದು ಹ್ಮ್. ಅರೌಂಡ್ 1:45ಗೆ ಮತ್ತೆ ಎಲ್ಲ ಲಾಂಚ್ ಮಾಡಿದ್ವಿ. ಹ್ಮ್ 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 ಇದು ದೊಡ್ಡ ಚಾಲೆಂಜ್ ಏನಂತಂದರೆ ಆ ರೀಸ್ಟಾರ್ಟಿಂಗ್ ಆಫ್ ದ ಎಂಜಿನ್. ಅದು ಹ್ಮ್. ಭಾಳ ಇಂಪಾರ್ಟೆಂಟ್ ಕೂಡ. ಹೌದು. ಅದು ಯಾಕೆಂದರೆ ಆ ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ದು ಕ್ರಯೋಜನಿಕ್ ಎಂಜಿನ್ ಕೂಡ ನಮ್ಗೆ ಯೂಸ್ ಆಗುತ್ತೆ. ಹಾ. ಇವಾಗ ನಮ್ಮ ಮಂಗಳಯಾನ ಲಾಂಚ್ ಮಾಡಿದ್ವಿ, ಹ್ಮ್. ಚಂದ್ರಯಾನ ಲಾಂಚ್ ಮಾಡ್ಬೇಕಾದ್ರೆ ನಮ್ಗೆ ಯೂಸ್ ಆಗುತ್ತೆ ಅದು. ಹ್ಮ್ ಆ ರೀತಿಯಾಗಿ ಗಗನಯಾನಕ್ಕೆ ಯೂಸ್ ಆಗುತ್ತೆ. ಹ್ಮ್ ಆ ರೀತಿಯಾಗಿ ರೀಸ್ಟಾರ್ಟಿಂಗ್ ಆಫ್ ದ ಎಂಜಿನ್ ಮಾಡಿದ್ವಿ ಫಾರ್ ದ ಫಸ್ಟ್ ಟೈಮ್. ಮತ್ತು 3 ಡಿಫ್ರೆಂಟ್ ಆರ್ಬಿಟ್ಸ್ಗೆ ಲಾಂಚ್ ಮಾಡಿದ್ದು ಬಹಳ ಒಂದು ಘನವಾದ ಒಂದು ಕೆಲಸ ಆಯಿತು. ತುಂಬಾ ಇಂಟ್ರೆಸ್ಟಿಂಗ್ ಸರ್ ಇದು. ಯಾಕಂದ್ರೆ ನಮಗೂ ಗೊತ್ತಿರಲಿಲ್ಲ ಈ ಹೌದು. ರೀತಿಯಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ನಾವು 750 ಕಿಲೋಮೀಟರ್ಸ್ಗೆ ಒಂದು, ಅದಾದ್ಮೇಲೆ 800 ಕಿಲೋಮೀಟರ್ಗೆ ಒಂದು, ಮತ್ತೆ ರಿವರ್ಸ್ 550 ಹೌದು 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 ಓಕೆ. ಅಂದ್ರೆ ತುಂಬಾ ಚಾಲೆಂಜಸ್ ಇತ್ತಲ್ಲಿ. ಹೌದು ಹೌದು. ಓಕೆ. ಅದಾದ್ಮೇಲೆ ಸರ್ ಹ್ಮ್. ಇದೆಲ್ಲವೂ ಮುಗೀತು. ಇದಾದ್ಮೇಲೆ ಗಗನಯಾತ್ರದ ಬಗ್ಗೆ, ಗಗನಯಾನದ ಬಗ್ಗೆ ಹೌದು. ಬರೋದಾದ್ರೆ ಹೌದು. ಅದು ಯಾವ ರೀತಿಯಾದಂತಹ ಕಲ್ಪನೆ, ಅದು ಯಾವ ರೀತಿಯಾದಂತಹ ಸಕ್ಸಸ್ ಸ್ಟೋರಿ ಅದು ಅಂತ? ನೋಡಿ, ಇಸ್ರೋದ ನೀವು ಪ್ರೋಗ್ರಾಮ್ಗಳು ನೋಡಿದ್ರೆ ಹ್ಮ್ ಇವ್ರು ಯಾವಾಗ್ಲೂ 8-10 ಪ್ರಾಜೆಕ್ಟಲ್ಲಿ ಸಮಿಲ್ಟೇನಿಯಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹ್ಮ್ ಈ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತಾರೆ, ಆ ಥರ ಜನ. ಎಲ್ಲ ಥರದ ಒಂದೇ ಒಂದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಇವಾಗ ಚಂದ್ರಯಾನ 3 ನಾವು ಲ್ಯಾಂಡ್ ಮಾಡಿದ್ವಿ ಹ್ಮ್ ಆಗಸ್ಟ್ 23. ಹ್ಮ್ ಆದರೆ ಸೆಪ್ಟೆಂಬರ್ 3ಕ್ಕೆ ಹ್ಮ್ ನಾವು ಸೂರ್ಯಯಾನ ಕೂಡ ಮಾಡಿದ್ವಿ 2024. ಹಾ. ಏನು ಥಿಂಕಿಂಗ್ ಅಂತ ಹೇಳಿದ್ರೆ, ಹ್ಮ್ ನಾವು 1000% ಶೂರ್ ಲ್ಯಾಂಡ್ ಆಗ್ತೀವಿ, ಹ್ಮ್ ದೇಶಕ್ಕೆ ನಮ್ಮ ಇದು ಒಂದು ಹೆಮ್ಮೆಯನ್ನು ಕೊಡುತ್ತೆ, ನಮಗೆಲ್ಲ ಹೆಮ್ಮೆ ಕೊಡುತ್ತೆ ಅಂತ. ಹ್ಮ್ ಅಕಸ್ಮಾತ್ ಏನಾದ್ರು ಇದೇನಂತಂದರೆ ಮಿಸ್ ಆದರೆ, ಇದು ನಮ್ಮ ಥಿಂಕಿಂಗ್ ಆ ಥರ. ಹ್ಮ್. ಈ ಮನೆಗಳಲ್ಲೂ ಅದೇ ನಮ್ಮನೆ ಹೇಳೋದು, ನೀವೊಂದು ರಾಕೆಟ್ ಸೈಂಟಿಸ್ಟ್, ಏನು ಫೇಲ್ ಆಗಲ್ಲ ಬಿಡ್ರಿ. ಒಂದು ಸಾಂಬಾರು ಮಾಡಿದ್ರೆ ಸಾಂಬಾರು ಜೊತೆ ಒಂದು ರಸಮು ಮಾಡಿದ್ರೆ ಯಾಕಂದ್ರೆ ಸಾಂಬಾರು ಸರಿ ಇಲ್ಲ ರಸಮ್ Alternative. ಹಂಗೆ ಹಂಗೆ ಥಿಂಕ್ ಅಂದರೆ ಅದು ಕಲ್ಚರ್ ಅದು. ಹ್ಮ್ ಆ ರೀತಿಯಾಗಿ ನೋಡ್ತಾ ಹೋದರೆ ಕಂಟಿನ್ಯೂಸ್ ಆಗಿ ಪ್ಯಾರಲಲ್ ಆಗಿ ಕೆಲಸ ಮಾಡ್ತಾ ಇದೆ. ಹ್ಮ್ ಇವಾಗ ನೀವು ಗಗನಯಾನ ಮತ್ತು ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಕೇಳ್ತೀವಿ, ಇದು 20 ವರ್ಷಗಳಿಂದ ನಡೀತಾ ಬರ್ತಾ ಇರೋಂಥ ಒಂದು ಪ್ರೋಗ್ರಾಮ್. ಹ್ಮ್ ಅದಕ್ಕೆ ಬೇಕಾದಂಥ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆಲ್ರೆಡಿ ಸಾಕಷ್ಟು ಆಗಿದೆ. ಹ್ಮ್ ಅದಾದಮೇಲೆ 2019ನಲ್ಲಿ ನಾವು 5 ಜನ ಗಗನಯಾತ್ರಿಗಳನ್ನ ಎಂಪ್ಲಾಯ್ ಮಾಡ್ಕೊಂಡ್ವಿ. ಹ್ಮ್ ನಾವು ತಗೊಂಡ್ವಿ ಅವ್ರಿಗೆ ಹ್ಮ್. ಟ್ರೈನಿಂಗ್. ಮತ್ತು ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಅಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟರ್ ಇದೆ, ಅಸ್ಟ್ರೋನಾಟ್ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಹ್ಮ್ ಅದಾದಮೇಲೆ ಅವ್ರನ್ನ ರಷ್ಯಾದಲ್ಲಿ ಗ್ಲಾವ್ಕಾಸ್ಮೋಸಲ್ಲಿ ಟ್ರೈನಿಂಗ್ ಕೊಟ್ವಿ, ಹ್ಮ್ ಅಮೆರಿಕಾದಲ್ಲಿ ಟ್ರೈನಿಂಗ್ ಕೊಟ್ವಿ. ಹ್ಮ್ ಅದಾದಮೇಲೆ ನೀವು ನೋಡಿರ್ಬೋದು 2024ಅಲ್ಲಿ ಶುಭಾಂಶು ಶುಕ್ಲಾ ಅವ್ರನ್ನ ಹ್ಮ್. ಕಳಿಸಿದ್ವಿ. ಹ್ಮ್ ಅಂದರೆ ನಮಗೆಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಗೆ ಬೇಕು ನಮಗೆ ಹ್ಮ್. ಅಷ್ಟು. ಅಂದರೆ ನಾವು ನಮ್ಮ ತಯಾರಿ ಹಾಗೆ